ಥ್ಯಾಂಕ್ ಯು ಆಂಟಿ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನ ಭಾಗಿಸುವುದಾದರೆ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ವಾಕ್ಯದ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಮ್ಮ ಜೀವನದಲ್ಲಿ ಮತ್ತೊಂದು ದಿನವನ್ನು ದಯಪಾಲಿಸಿ ಕರ್ತನೆ, ಈ ದಿನದ ಪ್ರಾರಂಭವನ್ನು ನಿಮ್ಮ ಮಾತುಗಳ ಮೂಲಕವಾಗಿ ಪ್ರಾರಂಭಿಸಲಿಕ್ಕೆ ಆಗುವಂತೆ ನಮಗೆ ನೀವು ಕೊಟ್ಟಂತಹ ಮಾಡಿದಂತಹ ಮಹಾಪ್ರೀತಿ ಉಪಕಾರಕ್ಕಾಗಿ ನಮಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಈ ದಿನ ನಮಗೆ ಬೇಕಾಗಿರುವಂತಹ ನಿಮ್ಮ ಮಾತುಗಳನ್ನು ನಮಗೆ ತಿಳಿಯಪಡಿಸಿ, ನಿಮ್ಮ ಚಿತ್ತ, ನಿಮ್ಮ ಆಲೋಚನೆ, ನಿಮ್ಮ ಪ್ರಣಾಳಿಕೆಗಳನ್ನ ನಾವು ಅರ್ಥ ಮಾಡಿಕೊಂಡು ನಿಮ್ಮ ಉದ್ದೇಶಗಳಿಗೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಇದುವರೆಗೂ ನಡೆಸಿಕೊಂಡು ಬಂದಿದ್ದೀರ ಕರ್ತನೆ, ನಿಮಗೆ ವಂದನೆಗಳು. ಈ ಸೇವೆಯ ನಿಮಿತ್ತ, ಈ ಕಾರ್ಯಕ್ರಮದ ನಿಮಿತ್ತ ಪ್ರಯಾಸ ಪಟ್ಟು ನಡೆಸುತ್ತಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬರನ್ನು ನೀವು ಬಲಪಡಿಸಿ ಬೇಕಾಗಿರುವಂತ ಆತ್ಮಿಕವಾದಂತ ಪ್ರತಿಫಲವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೇನ್. ಮತ್ತೊಂದಾವರ್ತಿ ಆಮೇನ್. ವಂದನೆಗಳು. ಮತ್ತೊಂದಾವರ್ತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡುವನಾಗಿದ್ದೇನೆ. ಪ್ರೇರೆ ವಂದನೆಗಳನ್ನ ಈ ದಿನ ದೇವರ ಮಕ್ಕಳಾದಂತ ನಾವು ನಮ್ಮೆಲ್ಲರಿಗೂ ಬೇಕಾಗಿರುವಂತಹ ಮಾತುಗಳು ಅಥವಾ ನಮ್ಮೆಲ್ಲರ ಈ ಜೀವನದಲ್ಲಿ ಅವಶ್ಯವಾಗಿರುವಂತ ಕೆಲವು ಮಾತುಗಳನ್ನ ಧ್ಯಾನಿಸೋದಕ್ಕೆ ನಾವು ಸಿದ್ಧರಾಗಿರೋರಾಗಿರೋಣ. ಪ್ರೇರೆ, ಕ್ರೈಸ್ತರಾಗಿ ಜೀವಿಸುತ್ತಿರುವಂತ ನಾವು ಅಥವಾ ದೇವರಿಗೋಸ್ಕರ ಬದುಕುತ್ತಿರುವಂತ ನಾವು, ದೇವರನ್ನ ನಂಬಿದಂತ ಈ ಭಕ್ತಿಯ ಜೀವನದಲ್ಲಿ ಅನೇಕ ಬಾರಿ ಅನೇಕ ಶೋಧನೆಗಳು, ಹಿಂಸೆಗಳು ಅಥವಾ ಸಹಿಸಲಿಕ್ಕಾಗದೇ ಇರುವಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರ್ತವೆ. ನಿಜ ಬರ್ತಾವ ಅಂತಂದ್ರೆ ಹೌದು, ಬರುತ್ತೆ. ದೇವರು ಸಮಸ್ತವನ್ನ ತಿಳಿದವರಾದಾಗ, ದೇವರು ಸಮಸ್ತವನ್ನ ಅರಿತವರಾದಾಗ ದೇವರು ಯಾಕೆ ಬಂದು ನಮಗೆ ಸಹಾಯ ಮಾಡುವುದಿಲ್ಲ ಎನ್ನುವಂತ ಪ್ರಶ್ನೆ ಕೂಡ ಅನೇಕ ಬಾರಿ ಅನೇಕ ಕ್ರೈಸ್ತರಿಗೆ ಬರುತ್ತೆ. ಯಾಕಂದ್ರೆ ದೇವರಿಗೆ ಎಲ್ಲವೂ ಗೊತ್ತು, ದೇವರೆಲ್ಲವೂ ತಿಳಿದವರಾಗಿದ್ದಾರೆ. ಎಲ್ಲವೂ ತಿಳಿದಂತ ದೇವರು, ಎಲ್ಲವೂ ಗೊತ್ತಾಗಿರುವಂತ ದೇವರು ಯಾಕೆ ಸಹಾಯ ಮಾಡ್ಲಿಕ್ಕೆ ಬರಲ್ಲ? ಅಂದ್ರೆ ಇದು ನನ್ನಿಂದ ಆಗದಂತ ಕೆಲಸ, ಇದು ನನ್ನ ಬಲದಿಂದ ಆಗುವಂತ ಕೆಲಸ ಅಲ್ಲ, ನನ್ನ ಬಲಕ್ಕಿಂತ ಹೆಚ್ಚಾದ ಬಲ ಬೇಕಾಗಿದೆ, ಇದು ದೇವರಿಂದ ಆಗುವಂತ ಕೆಲಸ. ಇದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆದ್ರೆ ಇದು ದೇವರಿಂದ ಆಗುವಂತ ಕೆಲಸ ಎಂಬುದಾಗಿ ದೇವರಿಗೆ ಗೊತ್ತು. ದೇವರಿಗೆ ಗೊತ್ತಿಲ್ಲದಿರುವಂತದ್ದು ಏನಾರಿದೆಯಾ ಪ್ರೇರೆ? ಏನೂ ಇಲ್ಲ. ದೇವರಿಗೆ ಗೊತ್ತಾಗದೇ ಇರುವಂತದ್ದು, ಮರೆಯಾಗಿರುವಂತದ್ದು ಯಾವುದು ಇಲ್ಲ ಅಂತಂದ ಮೇಲೆ, ದೇವರಿಗೆ ಸಮಸ್ತವು ತಿಳಿದಿದೆ ಅಂತಂದ ಮೇಲೆ, ಎಲ್ಲವೂ ತಿಳಿದಂತ ದೇವರು ಯಾಕೆ ನನ್ನ ಸಹಾಯಕ್ಕೆ ಬರುವುದಿಲ್ಲ? ಎಲ್ಲವೂ ತಿಳಿದಂತ ದೇವರು ಯಾಕೆ ನನ್ನನ್ನ ಬಲಪಡಿಸ್ಲಿಕ್ಕೆ ಬರುವುದಿಲ್ಲ ಎಂಬ ಪ್ರಶ್ನೆ ಅನೇಕರಿಗೆ ಬರುವಂತದ್ದಾಗಿದೆ. ಆದ್ರೆ ದೇವರ ಹತ್ರ ಇರುವಂತ ಗುಣವೇನು ಅಂತಂದ್ರೆ, ದೇವರು ತಾನಾಗೆ ಏನು ಮಾಡ್ಲಿಕ್ಕೆ ಮುಂದಕ್ಕೆ ಬರಲ್ಲ. ತಾನಾಗೆ, ತನ್ನಿಷ್ಟಕ್ಕೆ ತಾನಾಗೆ, ಸ್ವತಂತ್ರವಾಗಿ ದೇವರು ಬರ್ಲಿಕ್ಕೆ ಹೋಗಲ್ಲ ಪ್ರೇರೆ. ಮತ್ತೆ ಯಾವಾಗ ಬರ್ತಾರೆ ದೇವರಂತಂದ್ರೆ, ನೀವು ನಾವು ಕರೆದಾಗ ದೇವರು ಬರ್ತಾರೆ. ನೀವು ನಾವು ಕರೆಯದಿದ್ರೆ ದೇವರು ಬರಲ್ಲ. ನೀವು ನಾವು ಕರೆದಾಗ ಖಂಡಿತ ದೇವರು ಬರ್ತಾರೆ. ಯಾಕೆಂತಂದ್ರೆ ಈ ಪರಿಸ್ಥಿತಿಗಳಲ್ಲಿ ಮಾತುಗಳನ್ನ ಕೇಳುತ್ತಿರುವಂತ ಈ ಸಿಚುವೇಶನ್ ಅಲ್ಲಿ ಕೂಡ ಈ ಮಾತುಗಳನ್ನ ಕೇಳ್ತಿರುವಂತ ನಮ್ಮಲ್ಲಿ ಅನೇಕರು ಇಂತಹ ಪರಿಸ್ಥಿತಿಯಲ್ಲಿ ಇರಬಹುದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ವಿಚಾರಗಳಿದ್ದಾಗ್ಯೂ ಸಿಚುವೇಶನ್ ವಿಲ್ ಬಿ ಸಿಮಿಲರ್. ಎಲ್ಲರಿಗೂ ಕೂಡ ಒಂದು ಸಹಜವಾದಂತ ಒಂದು ಪದ್ಧತಿಯಲ್ಲಿರುವಂತದ್ದನ್ನ ನಾವು ಕಾಣಬಹುದು. ಅಂದ್ರೆ ಹೇಳಿಕೊಳ್ಳುವುದಕ್ಕಾಗದೇ ಇರುವಂತದ್ದು, ದೇವರನ್ನ ನಂಬಿಕೊಂಡ ನಂತರವೂ ಕೂಡ, ದೇವರನ್ನ ಆಶ್ರಯಿಸಿದ ನಂತರವೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರ್ತಿರ್ತವೆ. ಅವುಗಳನ್ನ ನಾವು ನೋಡಿ ಏನ್ ಮಾಡ್ಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಹೌದು ಪ್ರಿಯರೇ. ಆದ್ರೆ ಈ ದಿನ ಸತ್ಯವೇದದಲ್ಲಿ
ಇದಕ್ಕೆ ಪರಿಷ್ಕಾರವನ್ನ ನಾವು ನೋಡೋಣ. ಇದಕ್ಕೆ ಒಂದು ರಿಸಲ್ಟ್, ಇದಕ್ಕೆ ಒಂದು ಆನ್ಸರ್ ಅನ್ನ ನಾವು ನೋಡೋಣ. ಯಾಕೆಂತಂದ್ರೆ ನಮ್ಮ ಪಕ್ಷದಲ್ಲಿ ಹೋರಾಡಬೇಕಾದಂತವರು ದೇವರು, ನಮ್ಮ ಪಕ್ಷದಲ್ಲಿ ನಿಲ್ಲಬೇಕಾದಂತವರು ದೇವರು. ನಮ್ಮ ಪಕ್ಷದಲ್ಲಿ ದೇವರು ನಿಲ್ಲಬೇಕು, ನಮ್ಮ ಪಕ್ಷದಲ್ಲಿ ದೇವರು ಹೋರಾಡಬೇಕಂತಂದ್ರೆ ಏನ್ ಮಾಡ್ಬೇಕು? ಇಂದಿನ ದಿನದಲ್ಲಿ ನಾವು ಮಾತನಾಡಿಕೊಳ್ಳುವಂತದ್ದು ಇದೆ. ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ಅಥವಾ ಇಸ್ರಾಯೇಲ್ಯರನ್ನ ಆಳ್ವಿಕೆ ಮಾಡಿರುವಂತ ಅರಸರ ಚರಿತ್ರೆ ನಮಗೆ ಸಿಗುತ್ತೆ ಪ್ರೇರೆ. ಈ ಅರಸರ ಚರಿತ್ರೆಯಲ್ಲಿ 25 ವರ್ಷ ಆಳ್ವಿಕೆ ಮಾಡಿರುವಂತ ಒಬ್ಬ ರಾಜನಿದ್ದಾನೆ, ಅರಸನಿದ್ದಾನೆ. ಆ ಅರಸನ ಹೆಸರೇ ಯೆಹೋಷಾಫಾಟನ್. ಯೆಹೋಷಾಫಾಟನ್ ಎಂಬುದಾಗಿ. ಈ ಯೆಹೋಷಾಫಾಟನನ್ನು ಕುರಿತು 2ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದಿಂದ ಅವರ ಚರಿತ್ರೆ ಬರೆಯಲ್ಪಡುತ್ತೆ ಪ್ರೇರೆ. 17ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗಿರುವಂತದ್ದು ಯೆಹೋಷಾಫಾಟನ ಚರಿತ್ರೆ. ಸೊ 4 ಅಧ್ಯಾಯಗಳಲ್ಲಿ 25 ವರ್ಷದ ಚರಿತ್ರೆಯನ್ನ ದೇವರು ಬರೆಸಿದ್ದಾರೆ. 4 ಅಧ್ಯಾಯ 25 ವರ್ಷದ ಇತಿಹಾಸ. ಆದರೆ 20ನೇ ಅಧ್ಯಾಯಕ್ಕೆ ಬರೋಷ್ಟರಲ್ಲಿ 20ನೇ ಅಧ್ಯಾಯದ ಪೂರ್ತಿ 20ನೇ ಅಧ್ಯಾಯ ಕಂಪ್ಲೀಟ್ ಆಗಿ ಯೆಹೋಷಾಫಾಟನ 25 ವರ್ಷದಲ್ಲಿ ನಡೆದಂತ ಒಂದು ಸಂದರ್ಭವನ್ನು ಕುರಿತು ಮಾತ್ರ ದೇವರು ಬರೆಸಿದ್ದಾರೆ. ಅಂದ್ರೆ 4 ಅಧ್ಯಾಯಗಳಲ್ಲಿ 25 ವರ್ಷದ ಚರಿತ್ರೆ ಅಂತ ನಾವು ಅಂದುಕೊಂಡ್ರೆ, ಈ 4 ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯವನ್ನ ಸ್ಪೆಸಿಫಿಕ್ ಆಗಿ, ಪರ್ಟಿಕ್ಯುಲರ್ ಆಗಿ ತನ್ನ ಜೀವನದಲ್ಲಿ ನಡೆದಂತ ಒಂದೇ ಒಂದು ಸಂದರ್ಭದ ಬಗ್ಗೆ ದೇವರು ಬರೆಸಿದ್ದಾರೆ. ಅದೇ 20ನೇ ಅಧ್ಯಾಯ. 20ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ನಾವು ಓದಿಕೊಂಡು ನಾವು ಈ ಸಂದರ್ಭವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೋನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಂಗೇದಿ ಎನಿಸಿಕೊಳ್ಳುವ ಅಚೋನ್ ತಾಮಾರಿನಲ್ಲಿರುತ್ತದೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಯೆಹೋಷಾಫಾಟನು ರಾಜನು, ಅರಸನು ಇಸ್ರಾಯೇಲ್ಯರಿಗೆಲ್ಲ ಯೆಹೂದ್ಯರಿಗೆ. ಓಕೆ, ಯೆಹೋಷಾಫಾಟನು ರಾಜನಾಗಿರಬೇಕಾದರೆ, ಅರಸನಾಗಿರಬೇಕಾದರೆ ಒಂದು ಸಿಚುವೇಶನ್ ಬರುತ್ತೆ. ಏನದು ಅಂತಂದ್ರೆ ಯುದ್ಧಕ್ಕೆ ಬರ್ತಾರೆ. ಎಷ್ಟು ಮಂದಿ ಯುದ್ಧಕ್ಕೆ ಬರ್ತಿದ್ದಾರೆ ಅಂತಂದ್ರೆ 3 ಮಂದಿ ರಾಜರು ಬರ್ತಿದ್ದಾರೆ. ಅಂದ್ರೆ 3 ದೇಶಗಳು ಬರ್ತಿದ್ದಾವೆ. ಒಮ್ಮೆ ಮಾತನಾಡಿಕೊಂಡು ಅಟ್ ಎ ಟೈಮ್ 3 ದೇಶಗಳು ಯುದ್ಧಕ್ಕೆ ಬರ್ತಿದ್ದಾವೆ. ಅಂದ್ರೆ ಒಂದು ವ್ಯಕ್ತಿಯ ಮೇಲೆ ಜಗಳಕ್ಕೆ 3 ಜನ ಬರ್ತಿದ್ದಾರೆ. 3 ಜನ ಗೆಲ್ತಾರ, ಒಬ್ಬನೇ ಗೆಲ್ತಾನ? 3 ಜನ ಗೆಲ್ತಾರ, ಒಬ್ಬನೇ ಗೆಲ್ತಾನ? ಹೊಡೆದಾಡಕ್ಕೆ ಬರ್ಬೇಕಾದ್ರೆ ಅಂತಂದ್ರೆ 3 ಜನನೇ ಗೆಲ್ತಾರೆ. ಯಾಕಂದ್ರೆ ಬಲ ಜಾಸ್ತಿ, ಹೌದಾ? ಬಲ ಜಾಸ್ತಿ ಇದೆ. ಸೊ ಯುದ್ಧಕ್ಕೆ ಬರುತ್ತಿರುವಂತವರು 3 ದೇಶಸ್ಥರು. ಈ ಕಡೆ ಯುದ್ಧಕ್ಕೆ ನಿಂತವರು ಅಥವಾ ಯುದ್ಧ ಮಾಡಬೇಕಂತ ಅಂದುಕೊಂಡವನು ಮಾತ್ರ ಒಬ್ಬನ ಮೇಲೆ ಯುದ್ಧಕ್ಕೆ 3 ಮಂದಿ ಬರ್ತಿದ್ದಾರೆ. ಈ ವಿಷಯ ಒಬ್ಬ ಸೇವಕನ ಮೂಲಕವಾಗಿ ಯೆಹೋಷಾಫಾಟನಿಗೆ ಗೊತ್ತಾದ ತಕ್ಷಣ ಟೆನ್ಷನ್ ಪಡ್ತಾನೆ. ಏನು ಮಾಡ್ಬೇಕೋ ಗೊತ್ತಾಗಲ್ಲ, ಏನ್ ಆಗ್ತಿದೆ ಗೊತ್ತಾಗಲ್ಲ. 3 ಜನ ಯುದ್ಧಕ್ಕೆ ಬರೋದೇನು, ನನ್ನ ಮೇಲೆ 3 ಜನ ಯುದ್ಧಕ್ಕೆ ಬರೋದೇನು, ಏನ್ ನಡೀತಿದೆ, ಟೆನ್ಷನ್ ಆಗ್ತಿದ್ದಾನೆ. ನಮಗೂ ಕೂಡ ಪ್ರೇರಣೆ, ನಮ್ಮ ಜೀವನದಲ್ಲಿ ನಾವು ತಿಳಿಯದೆ, ನಾವು ಅಂದುಕೊಳ್ಳದೆ ಇರುವಂತ ಕೆಲವು ಸಂದರ್ಭಗಳು ಬಂದಾಗ ನಮಗಾಗುವಂತದ್ದು ಫಸ್ಟ್ ಟೆನ್ಷನ್ ಪಡ್ತೇವೆ. ಅಂದ್ರೆ ನಾವು ಅದು ನಮ್ಮ ಜೀವನದಲ್ಲಿ ಆಗುತ್ತೆ ಅಥವಾ ನಮ್ಮ ಜೀವನದಲ್ಲಿ ಅದು ಬರುತ್ತೆ, ಇಂಥ ಸಂದರ್ಭ ಇರುತ್ತೆ ಎನ್ನುವಂಥದ್ದನ್ನ ನಾವು ಯಾವತ್ತು ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ಅಂಥದ್ದು ನಮ್ಮ ಜೀವನದಲ್ಲಿ ಬಂದಿದ ತಕ್ಷಣ ನಾವು ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಅಥವಾ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ನಮ್ಮಿಂದ ಆಗದೇ ಇದ್ದಾಗ ನಾವು ತುಂಬಾ ಸತಿ ಟೆನ್ಷನ್ ತಗೊಂಡ್ಬಿಡ್ತೇವೆ. ಫಸ್ಟ್ ಯೆಹೋಷಾಫಾಟನ ಸಂದರ್ಭನೂ ಕೂಡ, ಯೆಹೋಷಾಫಾಟನ ಸಿಚುವೇಶನ್ ಕೂಡ ಅದೇ ರೀತಿಯಲ್ಲಿದೆ ಪ್ರೇಯರೆ. ಟೆನ್ಷನ್ ತಗೊಳ್ತಿದ್ದಾನೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ.
ತಲೆ ಅಲ್ಲಿಗೆ ಹೋಗ್ತಿದೆ, ತಲೆ ಇಲ್ಲಿಗೆ ಹೋಗ್ತಿದೆ, ಅದು ಯೋಚನೆ ಮಾಡ್ತಿದ್ದಾನೆ, ಇದು ಯೋಚನೆ ಮಾಡ್ತಿದ್ದಾನೆ, ಏನೇನೋ ಯೋಚನೆ ಮಾಡ್ತಿದ್ದಾನೆ. ಎಲ್ಲವೂ ಮಾಡಿದಾಗ್ಯೂ ಕೊನೆಗೊಂದು ನಿರ್ಣಯಕ್ಕೆ ಬರ್ತಾನೆ. ಎಷ್ಟೇ ಯೋಚನೆ ಮಾಡಿದ್ರು, ಎಷ್ಟೇ ಮಾತನಾಡಿದ್ರು, ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಕೂಡ ಕೊನೆಗೆ ಒಂದು ಡಿಸಿಷನ್ಗೆ ಬರ್ತಿದ್ದಾನೆ. ಏನಂತಂದ್ರೆ 3ನೇ ವಚನದಲ್ಲಿ ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು. ಫಸ್ಟ್ ಏನ್ ಮಾಡ್ತಿದ್ದಾನಂತೆ ಪ್ರಿಯರೇ? ಹೆದರುತ್ತಿದ್ದಾನೆ. ರಾಜನು, ಒಂದು ದೇಶಕ್ಕೆ ರಾಜನು, ಈ ರಾಜನಾಗಿರುವಂತ ವ್ಯಕ್ತಿ ಏನಾಗ್ತಿದ್ದಾನಂತೆ? ಹೆದರ್ತಿದ್ದಾನೆ. ರಾಜನೇ ಹೆದರ್ತಿದ್ದಾನೆ ಅಂತಂದ ಮೇಲೆ ರಾಜ್ಯದಲ್ಲಿರುವಂತವರು, ರಾಜನೇ ಹೆದರ್ತಿದ್ದಾನೆ ಅಂತಂದ ಮೇಲೆ ರಾಜ್ಯದಲ್ಲಿ ಇದ್ದಂತವ್ರು ಬಲವಾಗಿ ಸಂತೋಷವಾಗಿ ಯುದ್ಧಕ್ಕೆ ಹೋಗ್ತಾರ, ನಾವು ಗೆಲ್ತೇವೆ ಅನ್ನುವಂತ ಇದರಿಂದ ನೋ, ಅವರು ಈ ರಾಜನನ್ನು ನೋಡಿ ನಗ್ತಾರೆ. ಎಂತ ರಾಜ ಇವನು, ಹೆದರ್ತಿರುವಂತ ರಾಜ, ಪುಕ್ಲ, ನಮ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೆದರ್ ಪುಕ್ಲ, ಇಂಥ ರಾಜನ, ಇಂಥ ಅರಸನ ಅಂತೇಳಿ ಅವಮಾನಕ್ಕೆ ಒಳಗಾಗ್ತಿದ್ದಾನೆ. ಯಾರು? ಅರಸನು, ಯೆಹೋಷಾಫಾಟನು. ದೇವರು ಸತ್ಯವೇದದಲ್ಲಿ ಇದನ್ನ ಬರ್ಸಿದ್ದಾರೆ ಅಂತಂದ್ರೆ ಇದು ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಆಗಿ ದೇವರು ಅದನ್ನ ಬರ್ಸಿರಲ್ಲ ಪ್ರಿಯರೇ. ದೇವರು ಆತನ ಅಂದುಕೊಂಡದ್ದನ್ನೇ, ಆತನು ಅನುಭವಿಸಿರುವಂತದ್ದನ್ನೇ ದೇವರು ಬರೆಸಿದ್ದಾರೆ. ಹೆದರಿದಾನೆ, ಸಂತೋಷ ಪಟ್ಟಿದ್ದಾನೆ. ಯೆಹೋಷಾಫಾಟನು ಹೆದರ್ತಿದ್ದಾನಂತೆ ಪ್ರಿಯರೇ. ಈ ಹೆದರಿಕೆ ಏನ್ ಮಾಡುವಂತೆ ಮಾಡಿತಂತಂದ್ರೆ ದೇವರ ಮೇಲೆ ಆಧಾರಗೊಳ್ಳುವಂತೆ ಮಾಡಿತು, ದೇವರನ್ನು ಆಶ್ರಯಿಸುವಂತೆ ಮಾಡಿತು. ಹೆದರಿದ ನಂತರ ಯಾರನ್ನ ಆಶ್ರಯಿಸಿಕೊಳ್ಳಬೇಕಂತಂದ್ಕೊಂಡ? ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕಂತಂದುಕೊಂಡ ಮತ್ತೊಂದು ಕ್ಷಣವೇ ದೇವರೇನಂತ ಬರೆಸ್ತಿದ್ದಾರೆ ಹೇಳಿ? ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಸಹಾಯ ಮಾಡಬೇಕೆಂಬುದಾಗಿ ಯೆಹೂದ್ಯರನ್ನ ರಾಜನು ಕೇಳ್ತಿದ್ದಾನೆ ಪ್ರಿಯರೇ. ರಾಜನ ಹತ್ರ ಜನರು ಬರ್ತಾರ ಅಥವಾ ಜನರೇ ರಾಜನ ಹತ್ರ ಜನರು ಬರ್ತಾರ? ರಾಜನ ಹೋಗ್ತಾನೆ ಜನರ ಹತ್ರಕ್ಕೆ ಸಹಾಯ ಮಾಡ್ಲಿಕ್ಕೆ. ಜನ ಬರ್ತಾರೆ, ಹೌದಾ? ಆದ್ರೆ ಈ ವ್ಯಕ್ತಿ ಸಹಾಯ ಕೇಳಲಿಕ್ಕೆ ಯಾರ ಹತ್ರ ಹೋಗ್ತಿದ್ದಾನೆ ಪ್ರಿಯರೇ? ರಾಜನಾಗಿರುವಂತ ಈ ವ್ಯಕ್ತಿ, ಅರಸನಾದಂತ ವ್ಯಕ್ತಿ, ಅಧಿಕಾರವಿರುವಂತ ವ್ಯಕ್ತಿ ಯಾರ ಹತ್ರ ಹೋಗ್ತಿದ್ದಾನೆ ಸಹಾಯ ಕೇಳಲಿಕ್ಕೆ? ಜನರ ಹತ್ರ ಹೋಗ್ತಿದ್ದಾನೆ, ಜನರ ಬಳಿಗೆ ಹೋಗ್ತಿದ್ದಾನೆ. ಜನರ ಹತ್ರ ಹೋಗಿ ಏನಂತ ಕೇಳ್ತಿದ್ದಾನೆ? ನನಗೆ ಸಹಾಯ ಮಾಡಿ. ಯಾಕೆ? ಯುದ್ಧಕ್ಕೆ ಬರ್ತಿದ್ದಾರೆ. ಎಷ್ಟು ಮಂದಿ? 3 ದೇಶಸ್ಥರು ಬರ್ತಿದ್ದಾರೆ. ಅವರನ್ನ ಎದುರಿಸ್ಲಿಕ್ಕೆ ನನ್ನಿಂದ ಆಗ್ತಿಲ್ಲ. ಸೊ ಐ ನೀಡ್ ಹೆಲ್ಪ್ ಫ್ರಮ್ ಯು. ನನಗೆ ನಿಮ್ಮಿಂದ ಸಹಾಯ ಬೇಕು. ಏನ್ ಸಹಾಯ ಬೇಕು? ಯುದ್ಧ ಮಾಡಕ್ ಬರ್ಬೇಕಾ? ಅಲ್ಲ, ನೀವು ಯುದ್ಧ ಮಾಡಕ್ ಬರಬೇಡಿ. ನಿಮ್ಮನ್ನ ಯುದ್ಧ ಮಾಡಿಸುವಷ್ಟು ಸ್ಥಿತಿಯಲ್ಲಿ ನಾನಿಲ್ಲ. ಮತ್ ಏನ್ ಸಹಾಯ? ಯುದ್ಧದ ಸಮಯದಲ್ಲಿ ಏನ್ ಸಹಾಯ ಮಾಡಬೇಕು? ಏನ್ ಸಹಾಯ ಮಾಡ್ಬೇಕಂದ್ರೆ ನೀವು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ಏನ್ ಮಾಡ್ಬೇಕಂತ ಪ್ರಿಯರೇ? ಉಪವಾಸವಿದ್ದು ಪ್ರಾರ್ಥನೆ ಮಾಡ್ಬೇಕಾ? ಹೌದು, ಉಪವಾಸವಿದ್ದು ಪ್ರಾರ್ಥನೆ. ರಾಜನು, ಅರಸನು ತನ್ನ ಕೆಳಗಿರುವಂತ ದೇಶಸ್ಥರನ್ನ ಅಥವಾ ತನ್ನ ಕೆಳಗಿರುವಂತ ಅಧಿಕಾರಿಗಳನ್ನ ನನಗೋಸ್ಕರ, ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳಲಿಕ್ಕೆ ಅವಮಾನ ಅನ್ಸಿಲ್ವಾ ಅಂತಂದ್ರೆ ಅನ್ಸಿಲ್ಲ ಪ್ರಿಯರೇ. ಅವಮಾನ ಅನ್ಸಿಲ್ವಾ ವ್ಯಕ್ತಿಗೆ, ಆ ರಾಜನಿಗೆ ಅಂತಂದ್ರೆ ಅನ್ಸಿಲ್ವಂತೆ. ಇದ್ರ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾರಂತ ವಿಷಯ ಗೊತ್ತಾ ಪ್ರಿಯರೇ? ಪ್ರಾರ್ಥನೆಯಲ್ಲಿ ಕೇಳುವುದಕ್ಕೆ ನಾಚಿಕೆ ಪಡಬಾರದು. ಪ್ರಾರ್ಥನೆಯ ಸಹಾಯ ಕೇಳಲಿಕ್ಕೆ ನಾಚಿಕೆ ಪಡಬಾರದು. ಅದು ಚಿಕ್ಕವರೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು. ಪ್ರಾರ್ಥನೆ ವಿಷಯದಲ್ಲಿ ನಾವು ನಾಚಿಕೆ ಪಡಬಾರದು. ಪ್ರಾರ್ಥನೆ ಮಾಡುವುದರ ವಿಷಯದಲ್ಲಿ ನಾಚಿಕೆ ಪಡಬಾರದು. ಅದನ್ನ ಕೇಳುವುದರ ವಿಷಯದಲ್ಲೂ ಕೂಡ ಎಂದಿಗೂ ನಾಚಿಕೆ ಪಡಬಾರದು. ಅನೇಕ ದಿನಮಾನಗಳಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಲ್ಲ, ಕೇಳೋದು ಕೂಡ ಇಲ್ಲ. ನೀನು ಮಾಡಬೇಡ,
ನಾವು ಕೇಳೋದು ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇರ್ತೇವೆ ಪ್ರೇಯರೆ. ನೋ, ನಮಗೋಸ್ಕರ ಪ್ರಾರ್ಥನೆ ಮಾಡುವಂತವ್ರು ಬೇಕು, ನಮಗೋಸ್ಕರವಾಗಿ ಪ್ರಾರ್ಥಿಸುವಂತವರು ಬೇಕು. ಅದು ಎಂಥ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ತಿದ್ದೇನೆ ಹೇಳಿ? ಉಪವಾಸದ ಪ್ರಾರ್ಥನೆ. ಉಪವಾಸದ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಮಾಡೋದು ಸರಿನಾ ತಪ್ಪ? ಉಪವಾಸ ಪ್ರಾರ್ಥನೆ ಮಾಡುವುದು ಸರಿಯೋ ತಪ್ಪೋ? ಸತ್ಯವೇದದಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿದಂತವ್ರು ಮತ್ತೊಬ್ರು ಇದ್ದಾರೆ, ಎಸ್ತೇರ್ ರಾಣಿ. ನಾನು ರಾಜನ ಹತ್ರ ಹೋಗ್ತಿದ್ದೇನೆ, ಅವನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಿದ್ದೇನೆ ನಿಮಗೋಸ್ಕರ, ಅವನ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಿದ್ದೇನೆ ನನ್ನ ಜನರಾಗಿರುವಂತ ನಿಮಗೋಸ್ಕರ. ದೇವರು ನನಗೆ ಸಹಾಯ ಮಾಡುವಂತೆ ನನ್ನ ಜನಾಂಗದವರೆಲ್ಲರೂ, ನನ್ನ ಜಾತಿಯವರೆಲ್ಲರೂ, ಯಹೂದ್ಯರೆಲ್ಲರೂ ಮೊಣಕಾಲು ಹಾಕಿ ಗೋಣಿತಟ್ಟನ್ನ ಧರಿಸಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡು ನನಗೋಸ್ಕರ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ, ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ಬಿಕಾಸ್ ನಾನು ಹೋಗುತ್ತಿರುವಂತದ್ದು ದೇವರ ಕೆಲಸ. ನಾನು ಹೋಗುತ್ತಿರುವಂತದ್ದು ದೇವರ ಕೆಲಸದ ನಿಮಿತ್ತವಾಗಿರುವುದರಿಂದ ಉಪವಾಸದಿಂದ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತೀನಿ. ಉಪವಾಸದಿಂದ ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತರವರು ಕೂಡ ಇನ್ನೇನು ಶಿಲುಬೆಯ ಮರಣಕ್ಕೆ ಹೋಗಬೇಕು, ಗೆತ್ಸೆಮನೆ ತೋಟಕ್ಕೆ ಹೋಗ್ತಿದ್ದಾನೆ, ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಾರ್ಥನೆ ಮಾಡುತ್ತಿರುವಾಗ ಪ್ರಾರ್ಥನೆ ಮಾಡಿ ಮಧ್ಯದಲ್ಲಿ ಎದ್ದು ಬರುತ್ತಿದ್ದಾರೆ. ಎದ್ದು ಬಂದು ಶಿಷ್ಯರನ್ನ ಹೇಳ್ತಿದ್ದಾರೆ, ಎದ್ದೊಳಿ, ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಯಾರು ಕೇಳ್ತಿದ್ದಾರೆ ಪ್ರಾರ್ಥನೆ ಮಾಡ್ಲಿಕ್ಕೆ? ಯಾರು ಪ್ರೇರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ತಿರುವಂತವ್ರು? ಯಾರು? ಯೇಸು ಕ್ರಿಸ್ತರವರು. ಯೇಸು ಕ್ರಿಸ್ತರವರೇ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳಬೇಕಾಗಿರಬೇಕಾದ್ರೆ ಪ್ರಿಯರೇ, ನಾವು ಎಷ್ಟು ಮಂದಿನ ಕೇಳ್ತೇವೆ ಪ್ರಾರ್ಥನೆ ಮಾಡ್ಲಿಕ್ಕೆ? ನಾವು ಎಷ್ಟು ಮಂದಿಯನ್ನ ಸಹಾಯ ಕೇಳ್ತೇವೆ ಪ್ರಾರ್ಥನೆ ಮಾಡ್ಲಿಕ್ಕೆ? ದುಡ್ಡು ಕೇಳಕ್ಕೆ ನಮ್ಗೆ ನಾಚಿಕೆ ಆಗಲ್ಲ, ನಾಚಿಕೆ ಬಿಟ್ಟು ಕೇಳ್ತೇವೆ ದುಡ್ಡು ಕೇಳಕ್ಕೆ. ಹೌದಾ? ಮನುಷ್ಯರ ಸಹಾಯ ಬೇಕು ಅಂತಂದ್ರೆ ಸಹಾಯ ಮಾಡಿ ಅಂತ ನಾಚಿಕೆ ಬಿಟ್ಟು ಕೇಳ್ತೇವೆ. ಅದ್ರಲ್ಲಿ ನಾಚಿಕೆ ಇರಲ್ಲ ನಮಗೆ. ಪ್ರಾರ್ಥನೆ ಮಾಡಿ ಎಂಬುದಾಗಿ ಆತ್ಮೀಯ ಸಹೋದರರೊಂದಿಗೆ ಕೇಳಲಿಕ್ಕೆ ನಮ್ಗೇನಾಗತ್ತೆ? ನಾಚಿಕೆನಾ? ಏನೋ ಅವ್ರ ಆಸ್ತಿ ಕೇಳ್ತಿದ್ದೀರಾ, ಅಥವಾ ಅವ್ರ ಅಂತಸ್ತು ಕೇಳ್ತಿದ್ದೀರಾ, ಅವ್ರು ಕಟ್ಕೊಂಡಿರುವಂತ ಹೊಸ ಬಿಲ್ಡಿಂಗ್ ನ ನಿಮ್ಮ ಹೆಸರಲ್ಲಿ ಬರ್ಸ್ಕೊಡಕ್ ಕೇಳ್ತಿದ್ದೀರಾ? ಏನ್ ಕೇಳ್ತಿದ್ದೀರಾ? ಪ್ರಾರ್ಥನೆ ತಾನೆ. ಪ್ರಾರ್ಥನೆ ಅಂತಂದ್ರೆ ಏನು? ನಿನಗೆ ಸಿಗುವಂತ ಬಲ, ನಿನ್ನನ್ನು ಬಲಪಡಿಸುವಂತದ್ದು, ನಿನ್ನನ್ನು ಧೈರ್ಯ ಪಡಿಸುವಂತದ್ದು, ನಿನ್ನನ್ನು ಬಲಪಡಿಸುವುದಕ್ಕಾಗಿ ನಿನ್ನ ಪಕ್ಷದಲ್ಲಿ ನಿಂತುಕೊಂಡು ನಿನಗೋಸ್ಕರವಾಗಿ ಪ್ರಾರ್ಥಿಸುವಂತವರಿದ್ದಾರೆ ಅಂತಂದ್ರೆ ಯು ಆರ್ ಅ ಲಕ್ಕಿಯೆಸ್ಟ್ ಪರ್ಸನ್. ನೀನ್ ನಿಜವಾಗ್ಲೂ ಅದೃಷ್ಟವಂತನು. ಭೂಮಿಯ ಮೇಲೆ ಅದೃಷ್ಟವಂತರು ಯಾರಾದ್ರೂ ಇದಾರ ಅಂತಂದ್ರೆ ತಮಗಾಗಿ ಪ್ರಾರ್ಥಿಸುವಂತವರನ್ನ ಸಂಪಾದಿಸಿಕೊಂಡಂತವರೇ ಅದೃಷ್ಟವಂತರು. ತಮಗಾಗಿ ಕಣ್ಣೀರಿಟ್ಟು, ತಮಗಾಗಿ ಉಪವಾಸವಿದ್ದು ಪ್ರಾರ್ಥಿಸುವಂತವರಿದಾರ. ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್. ಯು ಆರ್ ದ ಲಕ್ಕಿಯೆಸ್ಟ್ ಪರ್ಸನ್. ಇದಾರ ನಮಗಂತವ್ರು? ನಮ್ಗೆ ಯಾರು ಇರ್ತಾರೆ ಹೇಳಿ? ನಮ್ಗೆ ನಾವ್ ಯಾರಿಗೋಸ್ಕರನಾದ್ರೂ ಪ್ರಾರ್ಥನೆ ಮಾಡಿದ್ರೆ ತಾನೇ ಪ್ರೇರೆ ನಮಗೋಸ್ಕರ ಯಾರಾದ್ರೂ ಪ್ರಾರ್ಥನೆ ಮಾಡೋದು? ನಾವ್ ಯಾರಿಗೋಸ್ಕರನಾದ್ರೂ ಪ್ರಾರ್ಥನೆ ಮಾಡಿದ್ರೆ ತಾನೇ ನಮಗೋಸ್ಕರ ಯಾರಾದ್ರೂ. ನಾವ್ ಯಾರಿಗೋಸ್ಕರ ಮಾಡಲ್ಲ. ಅದುವರೆಗೂ ಯಾಕೆ? ನಮಗೋಸ್ಕರನೇ ನಾವು ಮಾಡ್ಕೊಳಲ್ಲ. ಯೆಹೋಷಾಫಾಟನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಇದ್ದಕ್ಕಿದ್ದಂಗೆ ಶ್ರಮೆಗಳು ಬಂತು, ಇದ್ದಕ್ಕಿದ್ದಂಗೆ ಏನು ಮಾಡಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಗಳು ಬಂದಾಗ ಟೆನ್ಷನ್ ಪಟ್ಟ. ಅಫ್ಕೋರ್ಸ್ ಹೆದರ್ಕೊಂಡ, ಇಟ್ಸ್ ನ್ಯಾಚುರಲ್. ಹೆದರಿಕೆ ಆಯ್ತು, ಭಯ ಪಟ್ಟ, ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಅಯ್ಯೋ, ಇಷ್ಟು ಜನ ನನ್ನ ಮೇಲೆ ಒಬ್ಬನ ಮೇಲೆ ಬರ್ತಿದ್ದಾರೆ, ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಹೆದರ್ಕೊಂಡು ಏನ್ ಮಾಡ್ಬೇಕು ಗೊತ್ತಾಗದೆ ಗಲಿಬಿಲಿ ಆಗಿಲ್ಲ. ಒಂದು ಒಳ್ಳೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾನೆ. ಏನದು ಅಂತಂದ್ರೆ, ನನ್ನ ದೇವರನ್ನ ಆಶ್ರಯಿಸಬೇಕು, ಯೆಹೋವನನ್ನೇ ಆಶ್ರಯಿಸಬೇಕು. ನೋಡಿ, ಯೆಹೋವನನ್ನೇ ಆಶ್ರಯಿಸಬೇಕು. ಆಶ್ರಯಿಸಬೇಕು ಅಂತ ಅಂದುಕೊಂಡಿದ ತಕ್ಷಣ ನಡ್ರೋ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಯುದ್ಧಕ್ಕೆ ಹೋಗಿಲ್ಲ. ಫಸ್ಟ್ ಜನರೆಲ್ಲರಿಗೂ ಕರಿವಿಕೆ ಕೊಡ್ತಿದ್ದಾನೆ. ಬನ್ನಿ, ನಿಮ್ಗೊಂದು ವಿಷಯ ಹೇಳ್ಬೇಕು. ಏನ್ ರಾಜನೇ? ಏನಪ್ಪಾ? ನನಗ್ ಭಯನಾ? ಯಾಕೆ ಭಯ? ಯುದ್ಧಕ್ಕೆ ಬರ್ತಿದ್ದಾರೆ, ಹೆದರಿಕೆ ಆಗ್ತಿದೆ, ನಿಮ್ಮಿಂದ ನನಗ್ ಸಹಾಯ ಬೇಕು. ಏನ್ ಸಹಾಯ? ನಾವು ನಿಮಗ್ ಮಾಡ್ಲಿಕ್ಕಾಗುವಂತ ಸಹಾಯವೇನು? ನಾವು ನಿಮಗೆ ಮಾಡ್ಲಿಕ್ಕಾಗುವಂತ ಆ ಉಪಕಾರವೇನು ಅಂತಂದ್ರೆ ಪ್ರಾರ್ಥನೆ ಮಾಡಿ. ಉಪವಾಸದಿಂದಿದ್ದು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಪ್ರೇರೆ, ಇಂಥ ಪ್ರಾರ್ಥನೆ ನಾವು ಎಷ್ಟು ಬಾರಿ ಎಷ್ಟು ಮಂದಿನ ಕೇಳಿದ್ದೇವೆ? ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನನಗೋಸ್ಕರವಾಗಿ ದೇವರ ಮುಂದೆ ಕೇಳಿ. ನೀವ್ ಏನ್ ಸಹಾಯ ಮಾಡ್ಬೇಕಾರಂತ ಅವಶ್ಯಕತೆ ಇಲ್ಲ, ನೀವೇನ್ ನನಗೆ ಬಂದು ಉಪಕಾರ ಮಾಡ್ಬೇಕಾರಂತ ಅವಶ್ಯಕತೆ ನನಗಿಲ್ಲ. ಪ್ರಾರ್ಥನೆ ಮಾಡಿ ಸಾಕು. ಕೇಳಿದವ ಪ್ರೇರೆ?
ಪ್ರಾರ್ಥನೆ ನೀನ್ ಮಾಡು, ಮಾಡದೆ ಹೋಗು ಬಿಡು, ನನಗದ್ರ ತೊಂದ್ರೆ ಇಲ್ಲ. ನೀನ್ ನನಗೆ ಹೆಲ್ಪ್ ಮಾಡಂಗಿದ್ರೆ ಮಾತಾಡು, ಇಲ್ಲ ಅಂತಂದ್ರೆ ಹೋಗ್. ನನ್ ಕಷ್ಟ ಇದೆ ಅಂತ ಗೊತ್ತಲ್ಲ, ಗೊತ್ತಾದ್ಮೇಲೆ ನೀನ್ ಏನ್ ಮಾಡ್ಬೇಕು? ಹೆಲ್ಪ್ ಮಾಡ್ಬೇಕು, ಹಣ ಕೊಡ್ಬೇಕು. ಕೊಡಂಗಿತ್ತಂತಂದ್ರೆ ಮಾತಾಡು, ಇಲ್ವಾ ಕೊಡಂಗಿಲ್ವಾ, ಕೊಡ್ತಿಲ್ವಾ ನೀನು, ಸೊ ಗೆಟ್ ಔಟ್. ಪ್ರಾರ್ಥನೆ ಮಾಡಿದ್ರೇನು ಮಾಡದೇ ಇದ್ರೇನು, ಬೇರೆ ಇದಲ್ಲ. ಭಕ್ತಿಯಲ್ಲಿರುವಂತವ್ರು, ದೇವರಲ್ಲಿ ಭರವಸೆ ಇಟ್ಟಂತವ್ರು ಮಾಡುವಂತ ಪ್ರಪ್ರಥಮವಾದಂತ ಕೆಲಸವೇನೋ ಗೊತ್ತಾ? ಪ್ರಾರ್ಥನೆ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಪ್ರೇರಣೆ ನಾವ್ ಏನ್ ಮಾಡ್ಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಗೆ ಇಳಿದೋಗ್ತಿದ್ದೇವೆ ಅಂತ ಅರ್ಥ. ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಬರ ಆಗಿದೆ, ಕಡಿಮೆ ಆಗ್ಬಿಟ್ಟಿದೆ ಅಂತಂದ್ರೆ ಅರ್ಥ ಏನೋ ಗೊತ್ತಾ? ದೇವರೊಂದಿಗೆ ನಿಮಗೆ ನಮಗೆ ಇರಬೇಕಾದಂತ ಆ ಕನೆಕ್ಷನ್, ಆ ರಿಲೇಶನ್ ಕಡಿಮೆ ಆಗ್ಬಿಟ್ಟಿದೆ ಅಂತ ಅರ್ಥ, ವೀಕ್ ಆಗಿದೆ ಅಂತ ಅರ್ಥ. ಇವಾಗ ಮಾತನಾಡ್ತಿದ್ದೇವೆ, ನನ್ನ ಇಂಟರ್ನೆಟ್ ಕನೆಕ್ಷನ್ ಅಲ್ಲಿ ವೀಕ್ ಆಗಿದ್ರು, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ವೀಕ್ ಆಗಿದ್ರು ಕೂಡ ನನ್ನ ಮಾತು ನಿಮಗೆ ಸರಿಯಾಗಿ ಕೇಳಿಸಲ್ಲ, ಕಟ್ಟಾಗಿ ಕೇಳಿಸುತ್ತೆ, ಬ್ರೇಕ್ ಆಗುತ್ತೆ, ಕೆಲವೊಮ್ಮೆ ಕಟ್ಟೆ ಆಗ್ಬಿಡುತ್ತೆ, ಕಾಲೇ ಕಟ್ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಕನೆಕ್ಷನ್ ವೀಕ್ ಆಗಿದೆ, ಕನೆಕ್ಷನ್ ಸ್ಟ್ರಾಂಗ್ ಆಗಿಲ್ಲ. ದೇವರೊಂದಿಗೆ ನಿಮಗೆ ಕನೆಕ್ಷನ್ ಯಾವ ಲೆವೆಲ್ಗಿದೆ? ಇಸ್ ಇಟ್ ಸ್ಟ್ರಾಂಗ್ ಆರ್ ಇಟ್ ಈಸ್ ವೀಕ್? ಸ್ಟ್ರಾಂಗ್ ಆಗಿದ್ರೆ ದೇವರಿಗೆ ಸ್ತೋತ್ರ, ವೀಕ್ ಆಗಿದ್ರೆ ಕಾರಣ ಏನೋ ಗೊತ್ತಾ? ಯಾಕೆ ವೀಕ್ ಆಗ್ತಿದ್ದಾರೆ? ಕಾರಣ ಏನೋ ಗೊತ್ತಾ? ಕಾಣದೆ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಿರುವಂತ ಪ್ರಾರ್ಥನೆ, ಕಾಣದೆ ನೀವು ಎಂದೋ ಬಿಟ್ಟಿರುವಂತ ಪ್ರಾರ್ಥನೆ, ಕಾಣದೆ ನಿಮಗೋಸ್ಕರವಾಗಿ ನೀವು ಪ್ರಾರ್ಥಿಸಬೇಕೆಂದು ಕೇಳದೆ ಇರುವಂತ ಪ್ರಾರ್ಥನೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಕಾಣೆ ಆಗ್ಬಿಟ್ಟಿದೆ, ಮರೆಯಾಗಿದೆ. ಅದಕ್ಕೆ ದೇವರೊಂದಿಗೆ ನಿಮಗೆ ಇರುವಂತ ಆ ಕನೆಕ್ಷನ್ ಏನಾದ್ರೂ ಇದೆಯಾ, ಆ ಕನೆಕ್ಟಿವಿಟಿ ಡಿಸ್ಪ್ಯಾಚ್ ಆಗ್ಬಿಟ್ಟಿದೆ, ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಬೇರೆ ಇದೆಯಾ ನಮಗೆ ಕನೆಕ್ಷನ್ ದೇವರ ಜೊತೆಗೆ? ಯೆಹೋಷಾಫಾಟನ್ ಏನಂತ ಕೇಳ್ತಿದ್ದಾನೆ ಅಂತಂದ್ರೆ 4ನೇ ವಚನ, ಆಗ ಯೆಹೂದ್ಯರು ಯೆಹೋವನ ಸಹಾಯವನ್ನು ಕೇಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಿಂದ ಕೂಡಿ ಬಂದರು. ಯೆಹೂದ್ಯರು ಯೆರೂಸಲೇಮಿನವರು ಯೆಹೋವನ ಆಲಯದ ಹೊಸ ಪ್ರಾಕಾರದಲ್ಲಿ ಸಭೆಯಾಗಿ ನೆರೆದು ಬಂದಾಗ ಯೆಹೋಷಾಫಾಟನು ಅವರ ಮುಂಗಡೆಯಲ್ಲಿ ನಿಂತು, ಜನರೆಲ್ಲರೂ ಬಂದಿದ್ದಾರೆ, ಅವ್ರ ಮುಂದೆ ನಿಂತು ಏನಂತ ಮಾತನಾಡ್ತಿದ್ದಾನೆ? ಯೆಹೋವನೇ ನಮ್ಮ ಪಿತೃಗಳ ದೇವರ ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರೇರೆ ಎದ್ದಕ್ಕೋಗೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದಾನೆ? ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾನೆ? ಯಾಕೆ ಯೆಹೋಷಾಫಾಟನು ಪ್ರಾರ್ಥನೆ ಮಾಡ್ತಿಲ್ಲ? ಒಬ್ಬನೇ ಮಾಡ್ತಿಲ್ಲ, ಪಟ್ಟಣಗಳಿಂದ ಜನಗಳು ಬಂದಿದಾರಂತೆ, ಜನ ಸಮೂಹವು ಬಂದಿದೆ ಅಂತೆ. ಜನರೆಲ್ಲರನ್ನು ಮುಂದೆ ನಿಂದ್ರಿಸಿ ಅವರ ಮುಂದೆ ಯೆಹೋಷಾಫಾಟನು ರಾಜನು ನಿಂತುಕೊಂಡು ಪ್ರಾರ್ಥನೆ ಮಾಡ್ತಿದ್ದಾನೆ. ಪ್ರಾರ್ಥನೆ. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೆ? ಹೇಳಿ? ಏನಾದರೂ ಅವಶ್ಯಕತೆಗಳಿದ್ದಾಗ ಮಾತ್ರ ಪ್ರಾರ್ಥನೆ, ಅಥವಾ ಪ್ರಾರ್ಥನೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಕಾಣಿಸಲ್ಲ. ಪ್ರಾರ್ಥನೆ ಯಾವಾಗ ಮಾಡ್ಬೇಕು ಗೊತ್ತಾ ಪ್ರೇರೆ? ಪ್ರತಿ ವಿಷಯದಲ್ಲೂ ಪ್ರಾರ್ಥನೆ ಮಾಡ್ಬೇಕು. ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದೀರಾ? ಪ್ರೇ. ಮನೆಯಿಂದ ಒಳಗ್ ಬರ್ತಿದ್ದೀರಾ? ಪ್ರೇ. ನಿಜ. ದೇವರ ಸೇವೆ ನಿಮಿತ್ತ ಹೋಗ್ತಿದ್ದೀರಾ? ಪ್ರಾರ್ಥನೆ ಮಾಡಿ. ಸಭೆಗೆ ಹೋಗ್ತಿದ್ದೀರಾ, ಚರ್ಚ್ಗೆ ಹೋಗ್ತಿದ್ದೀರಾ, ಪ್ರಾರ್ಥನೆ ಮಾಡ್ಕೊಂಡು ಹೊರಡಿ. ಮೀಟಿಂಗ್ ಹೋಗ್ತಿದ್ದೀರಾ, ಪ್ರಾರ್ಥನೆ ಮಾಡ್ಕೊಂಡು ಹೊರಡಿ. ಯಾಕೆ ಪ್ರಾರ್ಥನೆ ಮಾಡೋದ್ ತಪ್ಪ? ಪ್ರಾರ್ಥನೆ ಮಾಡಬಾರ್ದಾ? ದೇವರೇ ನನಗೆ ಸಹಾಯ ಮಾಡು, ದೇವರೇ ನಿನ್ನ ಚಿತ್ತದಂತೆ ನನ್ನನ್ನು ನಡೆಸು, ಸಭೆಗೆ ಹೋಗ್ತಿದ್ದೇನೆ, ನಿನ್ನ ಮಾತುಗಳನ್ನ ಕೇಳ್ತಿದ್ದೇನೆ, ಕೇಳುವಂತ ಮಾತುಗಳು ನನಗೆ ಅರ್ಥ ಆಗುವಂತೆ ಸಹಾಯ ಮಾಡು. ಮಾಡಲ್ವಾ ಪ್ರಾರ್ಥನೆ? ಮಾಡಲ್ಲ. ಹೋಗ್ತಿರೋ ದೇವ್ರ ಕೆಲ್ಸಕ್ಕೆ ಅಲ್ವಾ ಪ್ರಾರ್ಥನೆ ಸಪರೇಟ್ ಆಗಿ ಮಾಡ್ಬೇಕು ಸರ್, ಬ್ರದರ್, ಮಾಡ್ಬೇಕು ಬ್ರದರ್. ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ? ಏನಾಗಲ್ಲ. ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಏನು ಆಗಲ್ಲ. ಆಗಬೇಕಾದಾಗ ಆಗತ್ತೆ, ಏನು ಆಗಲ್ಲ. ಏನಾಗುತ್ತೆ ಗೊತ್ತಾ? ದೇವರೊಂದಿಗಿರುವಂತ ಕನೆಕ್ಷನ್ ವೀಕ್ ಆಗ್ಬಿಡತ್ತೆ. ದೇವರೊಂದಿಗೆ ಕನೆಕ್ಷನ್ ವೀಕ್ ಆಯ್ತು ಅಂತಂದ್ರೆ ನೀನು ಎಷ್ಟೇ ಬಾರಿ ವಾಕ್ಯ ಕೇಳಿದ್ರು, ಎಷ್ಟೇ ಬಾರಿ ಸಭೆಗೆ ಹೋದ್ರು, ಎಷ್ಟೇ ದೂರದಿಂದ ಸಭೆಗೆ ಬಂದ್ರು ಕೂಡ ವರ್ತ್ ನಥಿಂಗ್, ವೇಸ್ಟ್. ಹಾಗಾಗಿ ಪ್ರಾರ್ಥನೆಯಲ್ಲಿ ಇದೇವ ಪ್ರೇರೆ, ನಾವು ನಮ್ಮ ಜೀವನಗಳಲ್ಲಿ ಬರುವಂತ ಪರಿಸ್ಥಿತಿಗಳನ್ನ ಎದುರುಕೊಳ್ಳುವಂತ ಧೈರ್ಯ ನಮಗ್ ಬರೋದೇ ಪ್ರಾರ್ಥನೆ ಮೂಲಕ. ನಮ್ಮ ಜೀವನದಲ್ಲಿ ಬರುವಂತ ಶೋಧನೆಗಳನ್ನ ನಾವು ಜಯಿಸಲಿಕ್ಕಾಗುವಂತದ್ದೇ ಪ್ರಾರ್ಥನೆ ಮೂಲಕ. ನಮ್ಮ ಜೀವನದಲ್ಲಿ ಬರುವಂತ ಅವಮಾನಗಳನ್ನು ನಾವು
ಜಯಿಸ್ಲಿಕ್ಕಾಗುವಂತದ್ದು ಪ್ರಾರ್ಥನೆ ಮೂಲಕ. ಅದು ಕೇವಲ ನಿನ್ನೊಬ್ಬನ ಪ್ರಾರ್ಥನೆಯಿಂದ ಆಗ್ಲಿಕ್ಕೆ ಆಗದೆ ಇರಬಹುದು. ನಿನಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿರುವಂತವ್ರು ಇದಾರಲ್ಲ, ಅವರ ಭಕ್ತಿಯ ಮೂಲಕವಾಗಿ ನೀನು ಜಯಿಸ್ಲಿಕ್ಕೆ, ನೀನು ಜಯ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ನಿನಗೋಸ್ಕರವಾಗಿ ಪ್ರಾರ್ಥಿಸುವಂತವ್ರು ಎಷ್ಟು ಮಂದಿನ ನೀನು ಇಟ್ಕೊಂಡಿದ್ದೆ. ನಿನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಮಾಡಿದ್ರೆ 1000, 2000, 3000 ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇರುತ್ತೆ. ಎಷ್ಟು ಮಂದಿ ಇದ್ದಾರೆ ಪ್ರಾರ್ಥನೆ ಮಾಡುವಂತವ್ರು? ಎಷ್ಟು ಮಂದಿ ಇದ್ದಾರೆ ನಿನಗೋಸ್ಕರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂತವ್ರು? ಎನಿವನ್ ಫಾರ್ ಯು? ಯಾರು ಇಲ್ವಾ? ಇನ್ನೂ ಸಮಯ ಮಿಂಚಿಲ್ಲ. ಸಂಪಾದಿಸಿಕೊಂತವರನ್ನ, ಅಂತವ್ರನ್ನ ನಿನ್ನ ಜೀವನದಲ್ಲಿ ಬರಮಾಡಿಕೊ, ಇನ್ವೈಟ್ ಮಾಡು, ಕೇಳು, ಬಾಯ್ ಬಿಟ್ಟು ಕೇಳಿ. ಮೀಟಿಂಗ್ ಗಳಿಗೆ ಹೋಗ್ತೀರಾ, ಚರ್ಚ್ಗೆ ಹೋಗ್ತೀರಾ, ಎಲ್ಲಿಗೆ ಆದ್ರೂ ಹೋಗಿ ಆತ್ಮೀಯರೊಂದಿಗೆ ಸಹವಾಸದಲ್ಲಿ ಹೋಗ್ತೀರಾ, ಕೇಳಿ, ಬಾಯ್ ಬಿಟ್ಟು ಕೇಳಿ. ಏನಂತ? ಪ್ರಾರ್ಥನೆ ಮಾಡಿ ನನಗೋಸ್ಕರ, ಪ್ರಾರ್ಥನೆ ಮಾಡಿ ನನ್ನ ಕುಟುಂಬಕ್ಕೋಸ್ಕರ. ದೇವರ ಚಿತ್ತ ಏನಿದೆಯೋ ಅದ್ ನಡೆಸುವಂತೆ ಪ್ರಾರ್ಥನೆ ಮಾಡಿ. ದೇವರ ಆಲೋಚನೆ ಏನಿದೆಯೋ ಅದನ್ನ ನಾನು ನೆರವೇರಿಸುವಂತೆ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನನ್ನ ಸಭೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ, ನನ್ನನ್ನ ನಡೆಸುತ್ತಿರುವಂತ ಸೇವಕರಿಗೋಸ್ಕರವಾಗಿ ಕೇಳಿ ಸರ್. ಊಟ ಹಾಕ್ಬೇಕಾದ್ರೆ ಚಿಕನ್ ಪೀಸ್ 2 ಪೀಸ್ ಕಡಿಮೆ ಬಿದ್ರೆ ಕೇಳಿ, ಹಾಕಿ 2 ಪೀಸ್. ಒಂದ್ಸತಿ ಊಟ ಹೋಗ್ತೇವೆ, ಸಾಕಾಗಿಲ್ಲ, 2ನೇ ಸತಿ ಊಟಕ್ಕೆ ಹೋಗ್ತೇವೆ, ಕೇಳ್ತೇವಲ್ಲ, ನಾಚಿಕೆನ ಅದ್ರಲ್ಲೆಲ್ಲ ನಾಚಿಕೆ ಇಲ್ವಲ್ಲ? ಅದ್ರಲ್ಲೆಲ್ಲ ನಾವ್ ತಲೆ ತೆಗಿಸ್ಕೊಳ್ಳೋದಿಲ್ವಲ್ಲ? ಅದ್ರಲ್ಲಿ ಕೇಳೋದ್ ಬೇಡವಾ ಅಂತ ನಾವ್ ತಲೆ ಕೆಡ್ಸ್ಕೊಳಲ್ವಲ್ಲ? ಪ್ರಾರ್ಥನೆ ಕೇಳೋದಕ್ ಮಾತ್ರ ನಾವು ಕೇಳೋಣ ಬೇಡವಾ? ಕೇಳಿದ್ರೆ ಏನ್ ಅಂದ್ಕೊಳ್ತಾರೆ? ಓವರ್ ಆಕ್ಟಿಂಗ್ ಎಲ್ಲ ಮಾಡಬಾರ್ದು. ಓವರ್ ಆಕ್ಟಿಂಗ್ ಮಾಡಬಾರ್ದು. ನನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಓವರ್ ಆಕ್ಟಿಂಗ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂತಂದ್ರೆ, ನೀನ್ ಕೇಳ್ತಿರುವಂತದ್ದು ಏನೋ ಪಾಪದ ವಿಚಾರವಲ್ಲ. ನೀನ್ ಕೇಳ್ತಿರುವಂತದ್ದು ಪ್ರಾರ್ಥನೆ ಸಹಾಯ. ನಿನ್ನನ್ನು ಬಲಪಡಿಸುವಂತದ್ದು ದೇವರಲ್ಲಿ, ನಿನ್ನನ್ನು ಅಭಿವೃದ್ಧಿ ಪಡಿಸುವಂತದ್ದು ದೇವರಲ್ಲಿ. ಅಂತದನ್ನ ಕೇಳಲಿಕ್ಕೆ ನಾಚಿಕೆ ಪಡಬಾರ್ದು ಪ್ರಿಯರೇ. ಯೆಹೋಷಾಫಾಟನು ರಾಜನು, ನಾನು ಹೆದರಿದ್ದೇನೆ ಅಂತ ಹೇಳ್ತಿದ್ದಾನೆ ಜನರ ಮುಂದೆ, ನಾನು ಭಯ ಪಟ್ಟಿದ್ದೇನೆ ಅಂತ ಹೇಳ್ತಿದ್ದಾನೆ ಜನರ ಮುಂದೆ, ನಾನು ಹೆದರ್ಕೊಂಡಿದ್ದೇನೆ ಅಂತ ಹೇಳ್ತಿದ್ದಾನೆ, ನನಗೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಿದ್ದಾನೆ. ನಿಮ್ಮೊಂದಿಗೆ ನೀವು ನನಗೆ ಸಹಾಯ ಮಾಡಬೇಕಾದಂತದ್ದು ಹೇಗೋ ಗೊತ್ತಾ? ಪ್ರಾರ್ಥನೆ, ಉಪವಾಸದ ಪ್ರಾರ್ಥನೆ ಮಾಡಿ ಅಂತ ಕೇಳಿದಾನೆ. ನಂತರ ಏನಾಗ್ತಿದೆ ನೋಡಿ ಪ್ರಿಯರೇ, 6ನೇ ವಚನ. ಯೆಹೋವನೇ, ನಮ್ಮ ಪಿತೃಗಳ ದೇವರೇ, ಪರಲೋಕದಲ್ಲಿ ದೇವರಾಗಿರುವ ಆತನು ನೀನಲ್ಲವೋ? ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನಿನ್ನ ಹಸ್ತದಲ್ಲಿ ಬಲಾಪರಾಕ್ರಮಗಳಿರುತ್ತವೆ, ನಿನ್ನೆದುರಿನಲ್ಲಿ ಯಾರು ನಿಲ್ಲಲಾರರು. ದೇವರು ಯಾವಗಳನ್ನ ಆಳ್ತಿದಾರಂತೆ ಪ್ರಿಯರೇ? ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳುವವನಾಗಿರುತ್ತಿ. ನೀನು ಜನಾಂಗಗಳ ಎಲ್ಲಾ ರಾಜ್ಯಗಳನ್ನು ಆಳ್ತಿದೀಯ. ಯು ಆರ್ ದ ಕಿಂಗ್. ಕಿಂಗ್. 3 ಮಂದಿ ಶತ್ರುಗಳು ಬಂದಿದಾರಲ್ಲ, ಆ ಶತ್ರು ರಾಜರನ್ನಾಗಿ ಮಾಡಿದವನು ಕೂಡ ನೀನೆ. ಅವರಿಗೆ ರಾಜ್ಯವನ್ನು ಕೊಟ್ಟವನು ನೀನೆ, ಅವರಿಗೆ ಬಲವನ್ನು ಕೊಟ್ಟವನು ನೀನೇ ಎಲ್ಲಾ ಜನಾಂಗಗಳಿಗೆ ರಾಜನು, ನೀನೇ ಎಲ್ಲಾ ಜನಾಂಗಗಳನ್ನು ಆಳುವವನು. ಒಳ್ಳೆಯವರೇ ಆಗಿರಬಹುದು, ಕೆಟ್ಟವರೇ ಆಗಿರಬಹುದು, ನೀತಿವಂತರೇ ಆಗಿರಬಹುದು, ಅನೀತಿವಂತರೇ ಆಗಿರಬಹುದು, ಪರಿಶುದ್ಧರೇ ಆಗಿರಬಹುದು, ಅಪರಿಶುದ್ಧರೇ ಯಾರೇ ಆಗಿರಬಹುದು, ಅವರಿಗೆ ಅಧಿಕಾರವನ್ನು ಕೊಟ್ಟವರು ದೇವರು. ಮೋಡಿ ಅಧಿಕಾರ ಕೊಟ್ಟವ್ರು ಯಾರು? ಮೋದಿ ಅವರಿಗೆ ಅಧಿಕಾರ ಕೊಟ್ಟವ್ರು ಯಾರು? ದೇವರು. ಇಷ್ಟು ಪರಿಸ್ಥಿತಿಗಳು ಕಣ್ಣು ಮುಂದೆ ನಡೀತಿದ್ರು ಕೂಡ ದೇವರು ಯಾಕಪ್ಪ ಇನ್ನೂ ತೆಗೆದಾಕಿಲ್ಲ ಅವ್ರನ್ನ ಅಂತ ಯೋಚನೆ ಬರುತ್ತಲ್ಲ ಪ್ರಿಯರೇ? ಬರುತ್ತೆ. ಇಷ್ಟೆಲ್ಲಾ ಪರಿಸ್ಥಿತಿ, ಕ್ರೈಸ್ತರಿಗೆ ಅವಮಾನ ನಡೀತಿದೆ. ಅದೊಂದೇನಾ? ತುಂಬಾ 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 ವಿಚಾರಗಳನ್ನ ಹೇಳ್ಕೊಂಡವ್ರೆ, ಭಯಂಕರ ವಿಚಾರಗಳಿದಾವೆ. ಇಷ್ಟೆಲ್ಲ ನಡೀತಿದೆ. ಚರಿತ್ರೆಯಲ್ಲಿ ಮೊದಲು ನಡೆಯದೇ ಇರುವಂತ ಅನೇಕ ಪರಿಸ್ಥಿತಿಗಳು ನಡೀತಿದ್ದಾವೆ. 3ನೇ ಬಾರಿ ಎಲೆಕ್ಟ್ ಆಗಿದ್ದಾನೆ. ಈಗ ದೇವ್ರೆ, ಇಷ್ಟೆಲ್ಲ ನೀನ್ ನೋಡ್ತಿದ್ಯಾ ಇಲ್ವಾ ದೇವ್ರೆ? ಮಾಡ್ತಿದ್ಯಾ ಇಲ್ವಾ ದೇವ್ರೆ? ತೆಗೆದು ಬಿಡ್ಬೋದಲ್ವಾ? ಎತ್ ಬಿಡ್ಬೋದಲ್ವಾ?
ಅಂತ ನಾವು ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ಹೇಳುವಂತದ್ದು ಏನು ಗೊತ್ತಾ? ಎಲ್ಲಾ ಜನಾಂಗಗಳನ್ನು ಆಳುವವನು ನಾನೇ. ಡು ಯು ನೋ ಹೂ ಆಮ್ ಐ? ಐ ಆಮ್ ಕಿಂಗ್ ಮೇಕರ್. ರಾಜರನ್ನ ನೇಮಿಸುವವನು ನಾನೇ. ನಿನ್ನ ಜೀವನದಲ್ಲಿ ಅಂತ ಪರಿಸ್ಥಿತಿಗಳನ್ನ ಬರಮಾಡುವವನು ನಾನೇ. ಯಾಕೆ ದೇವ್ರೆ? ಯಾಕೆ ಸ್ವಾಮಿ? ನಿನಗಿವಾಗ ಅದು ಅರ್ಥ ಆಗಲ್ಲ. ಇವಾಗ ನಿನಗದು ಅರ್ಥ ಆಗಲ್ಲ. ನಿನಗೆ ಅರ್ಥ ಆಗಬೇಕು ಅಂತಂದ್ರೆ ಬಹಳ ಟೈಮ್ ಬೇಕಾಗತ್ತೆ. ನಿನಗೆ ಆ ವಿಷಯ ತಿಳಿದು ಬರ್ಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ನಾನು ಏನೇ ಮಾಡಿದ್ರು ಕೂಡ ನನ್ನದೇ ಆದಂತ ಒಂದು ಪ್ರಣಾಳಿಕೆ, ನನ್ನದೇ ಆದಂತ ಒಂದು ಉದ್ದೇಶವಿರುತ್ತೆ. ಪ್ರೇರೆ, ಈ ಅರಸನ ಪ್ರಾರ್ಥನೆ ನಾವು ಕೇಳಬೇಕು ಪ್ರೇರೆ. ಏನಂತ ಮಾಡ್ತಿದ್ದಾನೆ? 7ನೇ ವಚನ. ನಿಲ್ಲಲಾರರು, ನಮ್ಮ ದೇವರಾದ ನೀನು ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಎದುರಿನಿಂದ ಈ ದೇಶದ ನಿವಾಸಿಗಳನ್ನು ಹೊರಡಿಸಿ ದೇಶವನ್ನು ನಿನ್ನ ಸ್ನೇಹಿತನಾದ ಅಬ್ರಹಾಮನ ಸಂತಾನದವರಿಗೆ ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟಿಯಲ್ಲ. ಅವರು ಈ ದೇಶದಲ್ಲಿ ಇಳುಕೊಂಡು ಇದರಲ್ಲಿ ನಿನ್ನ ಹೆಸರಿಗೋಸ್ಕರವಾಗಿ ಪವಿತ್ರಾಲಯವನ್ನು ಕಟ್ಟಿ ತಮ್ಮ ಮೇಲೆ ಖಡ್ಗ, ವಿಧಿ, ಘೋರ, ವ್ಯಾಧಿ, ಕ್ಷಾಮ ಮೊದಲಾದ ಆಪತ್ತುಗಳು ಬರುವಾಗ ತಾವು ನಿನ್ನ ನಾಮ ಮಹತ್ತು ಇರುವ ಈ ಆಲಯದ ಮುಂದೆಯೂ ನಿನ್ನ ಮುಂದೆಯೂ ನಿಂತು ತಮ್ಮ ಇಕ್ಕಟ್ಟಿನಲ್ಲಿ ನಿನಗೆ ಮೊರೆ ಇಡುವುದಾದರೆ ನೀನು ಕೇಳಿ ರಕ್ಷಿಸುವಿ ಎಂದುಕೊಂಡರಷ್ಟೇ. ಆ ದಿನಮಾನಗಳಲ್ಲಿ ಅವ್ರಿಗೆ ದೇವಾಲಯವಿತ್ತು. ದಾವೀದನ ಮಗನಾದ ಸೊಲೊಮೋನನು ಕಟ್ಟಿಸಿದಂತ ದೇವಾಲಯ. ದೇವರೇ, ನೀನ್ ದೇವಾಲಯವನ್ನ ಕಟ್ಟಿಸಿದ್ಯಲ್ಲ, ಆ ದೇವಾಲಯದ ಕಡೆಗೆ ತಿರುಗಿಕೊಂಡು ಯಾರಾದ್ರೂ ಪ್ರಾರ್ಥಿಸುವುದಾದ್ರೆ ಅವರು ಕೇಳಿದಂತ ಪ್ರಾರ್ಥನೆಗೆ ತಕ್ಕ ಪ್ರತಿಫಲವನ್ನ ನೀನು ಕೊಡ್ತೀಯಲ್ಲ. ನೀನು ರಕ್ಷಿಸ್ತೀಯಲ್ಲ, ನಮ್ಮನ್ನು ರಕ್ಷಿಸು. ನೀನು ರಕ್ಷಿಸ್ತೀಯಲ್ಲ, ನಮ್ಮನ್ನು ರಕ್ಷಿಸು. ಇವಾಗ ನಮ್ಗೆ ಯಾವ ದೇವಾಲಯ ಇದೆ ಪ್ರಿಯರೇ? ಯಾವ ಚರ್ಚ್ ಕಡೆಗೆ ನಾವು ನೋಡ್ಬೇಕು? ಯಾವ ದೇವಾಲಯದ ಕಡೆಗೆ ನಾವು ನೋಡಬೇಕು ಅಂತಂದ್ರೆ ದರ್ ಇಸ್ ನೋ ಟೆಂಪಲ್, ದರ್ ಇಸ್ ನೋ ಫಿಸಿಕಲ್ ಟೆಂಪಲ್. ಯಾವುದೇ ರೀತಿಯಾದಂತ ಕಾಣುವಂತ ದೇವಾಲಯವಿಲ್ಲ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಬೇಕು ದೇವರೆಲ್ಲ ಅಷ್ಟೇ. ದೇವ್ರೆ, ನನಗೆ ಸಹಾಯ ಮಾಡು, ನನ್ನನ್ನು ಕೈ ಬಿಡಬೇಡ, ನನ್ನನ್ನು ತೊರೆಯಬೇಡ, ನನ್ನನ್ನು ಬಿಡಬೇಡ ಅಷ್ಟೇ. ನಿನ್ನ ಸಹಾಯ ನನಗೆ ಕೊಡು. ರಾಜನ ಅದೇ ಪ್ರಾರ್ಥನೆ ಮಾಡ್ತಿದ್ದೆ. ನನಗೆ ದೇವಾಲಯವಿದೆ, ಆ ದೇವಾಲಯದಲ್ಲಿ ಪ್ರಾರ್ಥಿಸ್ತಿದ್ದೇವೆ, ನಮ್ಮನ್ನು ರಕ್ಷಿಸು ಎಂಬುದಾಗಿ. ರಕ್ಷಿಸುವೆ ಎಂದುಕೊಂಡರಷ್ಟೇ ಈ ಅಮೋನಿಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತ ಪ್ರದೇಶದವರನ್ನು ನೋಡು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬರುತ್ತಿದ್ದಾಗ ಇವರ ದೇಶದಲ್ಲಿ ನುಗ್ಗಬಾರದೆಂದು ನಿನ್ನಿಂದ ಅಪ್ಪಣೆ ಹೊಂದಿ ಇವರನ್ನು ಸಂಹರಿಸದೆ ವಾರೆಯಾಗಿ ಹೋದರಲ್ಲ. ಈಗ ಇವರು ಉಪಕಾರಕ್ಕೆ ಅಪಕಾರ ಮಾಡಿ ನೀನು ನಮಗೆ ಅನುಗ್ರಹಿಸಿದ ಸ್ವಾಸ್ಥ್ಯದೊಳಗಿಂದ ನಮ್ಮನ್ನು ಹೊರಡಿಸುವುದಕ್ಕೋಸ್ಕರ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿರುತ್ತಾರೆ. ಉಪಕಾರ ಮಾಡಿದ್ವಿ ನಾವು ಅವ್ರ ಮೇಲೆ ಬರ್ಬೇಕಾದ್ರೆ ಅವ್ರ ದೇಶದೊಳಗಿಂದ ನಾವು ಬಂದಿಲ್ಲ. ಬಂದಿದ್ರೆ ಅವ್ರು ಹೋಗ್ತಿದ್ರು. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬರ್ಬೇಕಾದ್ರೆ ಅವ್ರಿಗೆ ಅಡ್ಡ ಬಂದಂತ ದೇಶಗಳನ್ನ ತುಳ್ಕೊಂಡೋದ್ರು ಪ್ರೇರೆ. ತುಳ್ಕೊಂಡೋದ್ರ ನಾಶ ಮಾಡ್ಕೊಂಡೋದ್ರು. ಪರ್ಮಿಷನ್ ಕೊಟ್ರ ಬದುಕದಂಗೆ? ಪರ್ಮಿಷನ್ ಕೊಟ್ಟಿಲ್ವಾ ದೇಶದೊಳಗಿಂದ ಹೋಗೋದಕ್ಕೆ? ಯುದ್ಧ ಮಾಡುತ್ತಿದ್ದರು, ನಾಶ ಮಾಡ್ತಿದ್ರು, ಹೊರಡ್ತಿದ್ರು. ಈ 3 ದೇಶಗಳ ಮೇಲೆ ನಾವು ಬಂದಿಲ್ವಲ್ಲ, ಯುದ್ಧ ಮಾಡಿಲ್ವಲ್ಲ, ನಾಶ ಮಾಡಿಲ್ವಲ್ಲ. ಮತ್ ನಾಶ ಮಾಡಿಲ್ಲ ಎನ್ನುವಂತ ಉಪಕಾರಕ್ಕೆ ಅವ್ರ ಏನ್ ಮಾಡ್ತಿದಾರೆ? ಅಪಕಾರ ಮಾಡ್ತೀವಿ. ನಮ್ಮ ಜೀವನದಲ್ಲೂ ಕೂಡ ನಾವು ಒಳ್ಳೇದ್ ಮಾಡ್ತೇವೆ, ಅಯ್ಯೋ ಅಂತ ನಾವಂತೀವಿ. ಅವ್ರನ್ನೆಲ್ಲ ಪ್ರೇಯರ್ ಅವ್ರ ಅನ್ನೋದೇ ಇಲ್ಲ. ನೀನ್ ಏನೇ ಮಾಡು, ಹೆಂಗೆ ಮಾಡು, ನಿನ್ ತಲೆ ತಾಕಟ್ಟಾದ್ರೂ ಇಡು, ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತ, ನಮ್ಗೆ ಬೇಕೇ ಬೇಕು. ಅಲ್ಲ, ನಾನ್ ನಿನ್ಗೆ ಸಹಾಯ ಮಾಡದ್ನಲ್ಲ, ನೆನಪೇ ಇರಲ್ಲ ಅವ್ರಿಗೆ ಪ್ರೇಯರ್. ನೆನಪೇ. ಉಪಕಾರಕ್ಕೆ ಅಪಕಾರ ಅಂತವ್ರು ನಮ್ ಜೀವನದಲ್ಲಿ ಅವಾಗ ಪರಿಚಯ ಆಗ್ತಿರ್ತಾರೆ. ತಲೆಗೆಡ್ಸ್ಕೊಬೇಡಿ, ಅಂತವ್ರು ಇರ್ಬೇಕು ನಮ್ ಜೀವನದಲ್ಲಿ. ಏನೇ ಆದ್ರೂ ಕೂಡ ಪ್ರೇಯರ್ ಒಂದು ಅರ್ಥ ಮಾಡ್ಕೊಳ್ಬೇಕಂತದ್ದು ಏನು ಗೊತ್ತಾ? ಎಲ್ಲ ಒಳ್ಳೇದಕ್ಕೋಸ್ಕರ. ಅದು ಕೆಟ್ಟದಾಗ್ತಿದ್ಯಾ, ಜಸ್ಟ್ ಥ್ಯಾಂಕ್ ಗಾಡ್. ದೇವ್ರೆ, ಇದರಿಂದ ನನ್ಗೇನ್ ಹೇಳ್ಕೊಡ್ಬೇಕಂತಿದ್ಯಾ? ಇದರಿಂದ ನಾನು ಏನ್ ಕಲ್ತ್ಕೊಳ್ಬೇಕು? ಲಾಸ್ ಆಗಿದ್ಯಾ, ಅವಮಾನ ಆಗ್ತಿದ್ಯಾ, ಡೋಂಟ್ ಬಾದರ್. ನಿನ್ನ ಕೈ ಹಿಡಿದ ಆತನು ದೇವರು, ನಿನ್ನನ್ನು ಬಲಪಡಿಸುತ್ತಿರುವ ಆತನು ದೇವರಾಗಿರೋದ್ರಿಂದ ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್. ಸೊ ಅದನ್ನ ಹೇಳ್ತಿದ್ದಾನೆ. ಅವರು ಉಪಕಾರಕ್ಕೆ ಅಪಕಾರ ಮಾಡ್ಬಿಟ್ಟು ನಮ್ಮನ್ನೇ ನಮ್ಮ ದೇಶದೊಳಗಿಂದ ಹೊರಡಿಸಬೇಕೆಂದಿದ್ದಾರೆ ಅಂತಂದುಕೊಂಡು 12ನೇ ವಚನ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಅವರ ಮುಂದೆ ನಿಲ್ಲುವುದಕ್ಕೆ ಏನು ಮಾಡಬೇಕೆಂಬುದೂ ತಿಳಿಯದು.
ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ನಮ್ಗೇನ್ ಮಾಡ್ಬೇಕು ಗೊತ್ತಾ? ಪ್ರಾರ್ಥನೆ ಹೇಗ್ ಮಾಡ್ಬೇಕು ಗೊತ್ತಾ? ಹಿಂಗ್ ಮಾಡ್ಬೇಕು ಪ್ರಿಯರೇ. ದೇವರೇ, ನನ್ನನ್ನ ಕಾಪಾಡು. ನೀನು ಸಮಸ್ತವನ್ನ ತಿಳಿದ ದೇವರು, ನನ್ನನ್ನು ಬಲಪಡಿಸು. ಆಮೇನ್. ಇಷ್ಟೇನಾ? ಪ್ರಾರ್ಥನೆ ಅಲ್ಲ, ತೋರಿಸಿಕೊಳ್ಳೋದಕ್ಕೆ ಮಾಡುವಂತ ಪ್ರಾರ್ಥನೆ. ಇಂಥ ಪ್ರಾರ್ಥನೆ ಯಾವಾಗ ಮಾಡ್ತೇವೆ ಗೊತ್ತಾ? ಈ ಯೆಹೋಷಾಫಾಟನ್ ಮಾಡ್ತಿರುವಂತ ಇದು ವ್ಯಕ್ತಿಗತ ಪ್ರಾರ್ಥನೆ, ಪರ್ಸನಲ್ ಪ್ರೇಯರ್ ಅಂತಾರಲ್ಲ, ಪರ್ಸನಲ್ ಪ್ರೇಯರ್ ಅಲ್ಲಿ ಮಾಡುವಂತ ಪ್ರಾರ್ಥನೆ ಇದು. ಪರ್ಸನಲ್ ಆಗಿ ಮಾಡ್ತಿದ್ದಾನೆ ಯೆಹೋಷಾಫಾಟನು? ಇಲ್ಲ. ಜನ ಸಮೂಹಗಳ ಆತನ ಮುಂದೆ ನಿಂತಿರುವಾಗ ಬಾಯಿ ಬಿಟ್ಟು ಏನಂತ ಮಾತನಾಡ್ತಿದ್ದಾನೆ ಅಂತಾರೆ? ನನಗೆ ಬಲವಿಲ್ಲ, ಧೈರ್ಯವಿಲ್ಲ, ಏನ್ ಮಾಡ್ಬೇಕು ನನಗ್ ಗೊತ್ತಾಗ್ತಿಲ್ಲ, ದೇವರೇ ನೀನೇ ಸಹಾಯ ಮಾಡಬೇಕು. ತನ್ನಂತ ತಗ್ಗಿಸ್ಕೊಳ್ತಿದ್ದಾನೆ ಪ್ರೇಯರೇ. ರಾಜನಾಗಿರುವಂತ ನಿನಗೇ ಧೈರ್ಯ ಇಲ್ಲ ಅಂತಂದ್ಮೇಲೆ ರಾಜ್ಯದಲ್ಲಿರುವಂತವ್ರಿಗೆ ಹೆಂಗಿರುತ್ತೆ ಧೈರ್ಯ? ತನ್ನಂತಾನು ಕೇವಲ ಮಾಡ್ಕೊಳ್ತಿದ್ದಾನೆ. ಯಾಕೋ ಗೊತ್ತಾ? ಏನಿಲ್ಲ ಅಂತಂದ್ಮೇಲೆ ಏನು ಇಲ್ಲ ಅಂತ ಅನ್ಬೇಕಷ್ಟೇ. ಧೈರ್ಯ ಇಲ್ವಾ? ಧೈರ್ಯ ಇಲ್ಲ. ಆನ್ಸರ್ ಗೊತ್ತಾ? ಗೊತ್ತು. ಗೊತ್ತಿಲ್ವಾ? ಗೊತ್ತಿಲ್ಲ ಅಷ್ಟೇ. ಗೊತ್ತಿಲ್ಲದೆ ಇರುವಂತ ಆನ್ಸರ್ನು ಕೂಡ ನನಗೆ ಗೊತ್ತು 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 ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಾ? ಗೊತ್ತು ಅಷ್ಟೇ. ಯೆಹೋಷಾಫಾಟನು ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಆಗಿದ್ದಾನೆ, ಮಾತನಾಡ್ತಿದ್ದಾನೆ. ನನಗೆ ಆಗ್ತಿಲ್ಲ, ನಿನ್ನನ್ನ ಕಾಪಾಡು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತಿದ್ದಾವೆ ಎಂದು ಪ್ರಾರ್ಥಿಸಿದ್ದಾನೆ. ಎಲ್ಲಾ ಯಹೂದ್ಯರು ಅವರ ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಾನದಲ್ಲಿ ನಿಂತಿದ್ದರು. ಎಲ್ಲಿ ನಿಂತಿದ್ದಾರಂತೆ ಪ್ರಿಯರು? ಯೆಹೋವನ ಸನ್ನಿಧಾನದಲ್ಲಿ. ಯಾವ್ದಕ್ಕೋಸ್ಕರ ನಿಂತವ್ರೆ? ಯುದ್ಧ ಮಾಡ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಂತವ್ರು ಇವ್ರು. ಎಲ್ಲಿದ್ದಾರೆ ಗೊತ್ತಾ ಇವ್ರು? ಎಷ್ಟ್ ದೂರದಲ್ಲಿದ್ದಾರೆ ಗೊತ್ತಾ? ಅವ್ರೇನು ಅಷ್ಟು ಅಲ್ಲಿ ಸುಮಾರು ದೂರದಲ್ಲಿದ್ದಾರೆ. ಇವ್ರು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲ, ತುಂಬಾ ಹತ್ರದಲ್ಲಿದ್ದಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಮಕ್ಕಳು, ಹೆಂಗಸರು ಎಲ್ಲಾರನ್ನ ಕರ್ಕೊಂಡು ಹೋಗ್ತಾರೆ ಪ್ರಿಯರೇ? ಇಲ್ಲ. ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡಿ. ಹೆಂಡತಿ ಮಕ್ಕಳು ಯೆಹೋವನ ಸನ್ನಿಧಿಯಲ್ಲಿ ನಿಂತರು. ಹೆಂಡತಿ ಮಕ್ಕಳ ಅವ್ರು ಬಂದ್ ಏನ್ ಮಾಡ್ತಿದ್ದಾರೆ? ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರು ಬಂದ್ ಏನ್ ಮಾಡ್ತಿದ್ದಾರೆ? ಪ್ರಾರ್ಥನೆ. ಕುಟುಂಬದ ಪ್ರಾರ್ಥನೆ ಇದೆಯಾ ಪ್ರೇಯರ್? ಫ್ಯಾಮಿಲಿ ಪ್ರೇಯರ್ ಇದೆಯಾ? ಮಾಡ್ತಿದ್ದೇವ ನಾವು? ಮಾಡ್ತಿದ್ರೆ ದೇವ್ರಿಗೆ ಸ್ತೋತ್ರ. ಮಾಡ್ತಿಲ್ವಾ? ಅದಕ್ಕೆ ನಮ್ಮ ಜೀವನದಲ್ಲಿ ಶ್ರಮೆಗಳು ಬರ್ತವೆ. ಅದಕ್ಕೆ ನಮ್ಮ ಜೀವನದಲ್ಲಿ ಏನು ಮಾಡ್ಬೇಕೋ ಗೊತ್ತಾಗದೇ ಇರುವಂತ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರ್ತವೆ. ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದಾರೆ ಇವರು? ಯುದ್ಧಕ್ಕೆ ಹೋಗೋ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡ್ಬೇಕಾ? ಎಸ್, ಪ್ರಾರ್ಥನೆ ಮಾಡ್ಬೇಕು. ದೇವರ ಸಹಾಯವನ್ನ ಕೇಳಬೇಕು. ನನ್ನ ಜೀವನದಲ್ಲಿ ನಿಮ್ಮಿಂದ ನಮ್ಮಿಂದ ಆಗದೇ ಇರುವಂತ ಕಷ್ಟಗಳು, ಶ್ರಮೆಗಳು, ಆಗುವಂತ ನೋವುಗಳು ನಮ್ಮ ಜೀವನದಲ್ಲಿ ಬಂದಾಗ ಏನ್ ಮಾಡ್ಬೇಕು? ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಕೂತ್ಕೊಳ್ಳಿ, ಹಾಡಾಡಿ, ಕೂತ್ಕೊಳ್ಳಿ, ದೇವರನ್ನ ಸ್ತುತಿಸಿ, ಕೂತ್ಕೊಳ್ಳಿ, ದೇವರ ಸಹಾಯವನ್ನ ಕೇಳಿ ಕುಟುಂಬದ ಜೊತೆಗೆ. ಇದು ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುತ್ತೆ. ಅನುಭವ ಇಲ್ಲದವರಿಗೆ ಎಷ್ಟೇ ಹೇಳಿದ್ರು ಕೂಡ ಅದು ಅರ್ಥ ಆಗಲ್ಲ. ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುತ್ತೆ. ಕೆಲವೊಮ್ಮೆ ಪ್ರಾರ್ಥನೆಯಲ್ಲಿ ಸಿಗುವಂತ ಸಂತೋಷ ಬೇರೆ ಇನ್ನೆಲ್ಲೂ ಸಿಗಲ್ಲ ಪ್ರಿಯರೇ. ದೇವರ ಸಮ್ಮುಖದಲ್ಲಿ ಸಿಗುವಂತ ಸಂತೋಷ ಬೇರೆ ಎಲ್ಲೂ ಸಿಗಲ್ಲ. ಹೆಂಡತಿ ಮಕ್ಕಳು ಬಂದ್ಬಿಟ್ಟಿದಾರಂತೆ ಪ್ರಾರ್ಥನೆ ಮಾಡ್ಲಿಕ್ಕೆ. ಹೆಂಡತಿ ಮಕ್ಕಳು ಬಂದಿದ್ದಾರೆ ಪ್ರಾರ್ಥನೆ ಮಾಡ್ಲಿಕ್ಕೆ. ನಮ್ಮ ಮಕ್ಕಳು ನಾವು ಪ್ರಾರ್ಥನೆ ಮಾಡ್ತೇವ? ಮಕ್ಕಳಿಗೆ ಪ್ರಾರ್ಥನೆ ಹೇಳ್ಕೊಡ್ತೇವ? ಪ್ರೇಯರ್ ಅಂದಿದ ತಕ್ಷಣ ಮಕ್ಕಳು ಸೈಲೆಂಟ್ ಆಗಿದ್ದಾರೆ ಅನ್ಕೊಳ್ಳಿ, ಮನೇಲಿ ಪ್ರೇಯರ್ ಮಾಡ್ತಿದ್ದಾರೆ ಅಂತ ಅರ್ಥ. ಪ್ರಾರ್ಥನೆ ಅಂದಿದ ತಕ್ಷಣ ಮಕ್ಕಳು ಗಪ್ ಚುಪ್, ಸೈಲೆಂಟ್, ಓಡಾಡಲ್ಲ, ಮಾತಾಡಲ್ಲ, ಕಿರ್ಚಾಡಲ್ಲ, ತರಲೆ ಕೆಲ್ಸ, ಸೈಲೆಂಟ್ ಆಗಿ ಕೂತಿರ್ತಾರೆ. ಅರ್ಥ ಏನು ಗೊತ್ತಾ? ಮನೆಯಲ್ಲಿ ಮಾಡ್ತಿರೋದ್ರಿಂದ ಇದು ಪ್ರಾರ್ಥನೆ. ಇಲ್ಲಿ ತರಲೆ ಮಾಡಬಾರ್ದು, ಗಲಾಟೆ ಮಾಡಬಾರ್ದು ಎನ್ನುವಂಥದ್ದನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಾರೆ. ಅದಕ್ಕೆ ಅವ್ರು ತರಲೆ ಮಾಡಲ್ಲ. ಪ್ರಾರ್ಥನೆ ಅಂತ ಹೇಳಿದ್ರು ಕೂಡ ಮಕ್ಕಳು ಒದ್ದಾಡ್ತಾ, ಹಂಗಿಂಗ್ ಮಾತಾಡ್ತಾ, ತರಲೆ ಮಾಡ್ತಾ, ಕಿರ್ಚಾಡ್ತಾ ಇದಾರೆ ಅಂತಂದ್ರೆ ಏನ್ ಅರ್ಥ ಆಗುತ್ತಾ? ಸಿಂಪಲ್, ಮನೇಲಿ ಪ್ರಾರ್ಥನೆ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ ಕಣ್ಮುಂದೆ ಯಾರಾದ್ರೂ ಕಾಣಿಸ್ತಾರ? ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ. ಎಲ್ಲೋವರೆಗೂ ಬೇಡ ಪ್ರೇಯರ್. ಸೇವಕರ ಮಕ್ಕಳೇ ಪ್ರೇಯರ್ ಅಂತಂದ್ರೆ ಕಣ್ಮುಚ್ಚಲ್ಲ ಗೊತ್ತಾ? ಸೇವಕರ ಮಕ್ಕಳೇ ಪ್ರೇಯರ್ ಅಂತಂದ್ರೆ ತಲೆನೇ ಕೆಡ್ಸ್ಕೊಳಲ್ಲ. ಅವ್ರಿಗೆ ಇಷ್ಟ ಬಂದಂಗ್ ಓಡಾಡ್ತಿರ್ತಾರೆ. ಅವರು ಕೂಡ ಪ್ರಾರ್ಥನೆ ಮಾಡಲ್ಲ. ನಾವಾದ್ರೂ ಪ್ರಾರ್ಥನೆ ಮಾಡೋಣ ಇನ್ ಮುಂದಾದ್ರು.
ತಾಯಿ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಬಂದಿದ್ದಾರಂತೆ. ಬಂದು ಆಗ ಸಮೂಹದೊಳಗೆ ಆಸಾಪನ ವಂಶದವನಾದ ಲೇವಿಯನು, ಮತ್ತನ್ಯನಿಗೆ ಹುಟ್ಟಿದ ಯಗಿಯೇಲನ ಮರಿಮಗನು, ಬೆನಾಯನ ಮೊಮ್ಮಗನು, ಜಕರ್ಯನ ಮಗನೂ ಆದ ಯಹಜಿಯೇಲನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು, ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಯುದ್ಧವು ನಿಮ್ಮದಲ್ಲ, ದೇವರದೇ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರೋಧವಾಗಿ ಹೊರಡಿರಿ. ಇಗೋ, ಅವರು ಹಚ್ಚಿಚ್ ಗುಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆರುವೇಲ್ ಅರಣ್ಯದ ಮುಂದಿರುವ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿಸುವಿರಿ. ಏನ್ ಹೇಳ್ತಿದ್ದಾರೆ ದೇವರು? ನೀವಿನ್ನು ತಲೆ ಕೆಡಿಸ್ಕೋಬೇಡಿ, ಹೆದರಬೇಡಿ. ನಾನಿದ್ದೇನೆ, ನಾನ್ ಬಲಪಡಿಸ್ತೇನೆ, ನಾನು ಮಾಡ್ತೇನೆ ಯುದ್ಧ. ಇವಾಗ ಏನ್ ಮಾಡ್ಬೇಕು ದೇವ್ರೆ? ಇವಾಗ ಮನೆಗೆ ಹೋಗ್ಬಿಟ್ಟು ನಾಳೆ ಬನ್ನಿ. ಇಲ್ಲ ದೇವ್ರೆ, ಇಲ್ಲೇ ಇರುತ್ತೆ. ಇಲ್ಲ, ನೀವು ಮನೆಗೆ ಹೋಗಿ ನಾಳೆ ಬನ್ನಿ. ಯಾಕೆ ಅಂತಂದ್ರೆ ಯುದ್ಧ ನಾನ್ ಮಾಡ್ತೇನೆ, ನೀವು ಇನ್ನು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತಾ 17ನೇ ವಚನದಲ್ಲಿ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರೆದುರಿಗೆ ಹೊರಡಿರಿ. ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಆಗ ಯೆಹೋಷಾಫಾಟನು ನೆಲದ ಮಟ್ಟಿಗೆ ತಲೆ ಬಾಗಿಸಿದನು. ಎಲ್ಲಾ ಯೆಹೂದ್ಯರು, ಯೆರೂಸಲೇಮಿನವರು ಯೆಹೋವನ ಮುಂದೆ ಅಡ್ಡ ಬಿದ್ದು ನಮಸ್ಕರಿಸಿದರು. ಆಮೇಲೆ ಲೇವಿಯರಲ್ಲಿ ಕೆಹಾತ್ಯರು, ಕೋರಹಿಯರು ಎದ್ದು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಮಹಾಸ್ವರದಿಂದ ಕೀರ್ತಿಸಿದರು. ದೇವರನ್ನ ಸಹಾಯ ಕೇಳಿದಾಗ ಯುದ್ಧ ಮಾಡೋದಕ್ಕೆ ಬರುವಾತನು ದೇವರೇ. ದೇವರ ಕಡೆಗೆ ನಮ್ಮ ಕಣ್ಣುಗಳು ನೋಡಿದಾಗ ನಮ್ಮನ್ನು ಕೈ ಬಿಡದೆ ನಮಗೆ ಬೇಕಾಗಿರುವಂತ ಉಪಕಾರವನ್ನು ಮಾಡುವಾತನು ದೇವರೇ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದೇವರಿಗೋಸ್ಕರವಾಗಿ ನಿಂತಾಗ, ದೇವರಿಗೋಸ್ಕರವಾಗಿ ಅನೇಕ ಕಾರ್ಯಗಳನ್ನ ನಿರ್ಣಯಿಸಿಕೊಂಡು ಮಾಡುವಾಗ ಪ್ರೇರೆ, ಆ ಕೆಲಸಗಳು ಹೇಗ್ ನಡೀತಾವ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಾಗಲ್ಲ, ನಡೆದು ಬಿಡುತ್ತವೆ, ಆಗ್ಬಿಡುತ್ತೆ. ಒಂದ್ಸತಿ ಆದ ನಂತರ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇದು ನನ್ನಿಂದ ಆದಂತ ಕೆಲಸನೇನ ಅಂತಂದ್ರೆ, ನಿಜ ಹೇಳ್ಬೇಕಂತಂದ್ರೆ ನನ್ನಿಂದ ಆಗುವಂತ ಕೆಲಸ ಅಲ್ಲ ಅದು. ನಾನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡ್ಲಿಕ್ಕೆ ಆಗುವಂತ ಕೆಲಸ ಅಲ್ಲ ಅದು. ಬಟ್ ಆಗಿದೆ. ಹೇಗೆ? ನೀನು ಸಹಾಯ ಕೇಳಿದವರು ಯಾರೋ ಗೊತ್ತಾ? ದೇವರು. ನೀನು ಮಾಡ್ತಿರುವಂತ ಕೆಲಸ ಯಾರ್ದು? ದೇವರದಾಗಿರ್ಬೇಕಾದ್ರೆ ಆತನು ನೋಡದೆ ಇರ್ತಾನ, ಆತನ ಕೇಳದೆ ಇರ್ತಾನ, ಆತನ ಮಾಡದೇ ಇರ್ತಾನ. ದೇವರು ಮಾಡಿದ್ದಾರೆ, ದೇವರು ನಡೆಸಿದ್ದಾರೆ. ಪ್ರೇರೆ, ಈ ದಿನ ನಾವು ದೇವರನ್ನ ಕೇಳುವುದರ ವಿಚಾರದಲ್ಲಿ ನಾಚಿಕೆ ಪಡಬೇಕಾದ ಅವಶ್ಯಕತೆ ಇಲ್ಲ. ದೇವರ ಸಹಾಯ ನಮ್ಮ ಜೀವನದಲ್ಲಿ, ದೇವರ ಹಸ್ತ ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ಪ್ರಿಯರೇ, ನಮ್ಮಲ್ಲಿ ಎಷ್ಟೇ ಹೇಳ್ಕೊಳ್ಳುವುದಕ್ಕಾಗುವಂತ ಭಕ್ತಿ ಇದ್ದರೂ ಕೂಡ ಅದು ವ್ಯರ್ಥ. ಎಷ್ಟೇ ಕಾಣುವಂತ ಭಕ್ತಿ ನಮ್ಮಲ್ಲಿದ್ದರೂ ಕೂಡ ಅದು ವೇಷಧಾರಣೆ ಆಗುತ್ತೆ. ಯುದ್ಧವು ನನ್ನದು, ನಾನ್ ಮಾಡ್ತೇನೆ ಯುದ್ಧ, ನೀವು ಕಣ್ಣೆದುರುಗಿದ್ದು ನೋಡ್ರಿ ಅಷ್ಟೇ. ಮಾರನೇ ದಿನ ಬಂದ್ರು ಅವ್ರೇನು ಯುದ್ಧ ಮಾಡಕ್ ಹೋಗ್ತಿದ್ದಾರೆ, ಯುದ್ಧ ಮಾಡಕ್ ಹೋಗೋಣ ಅಂತೇಳಿ ಪ್ರಯಾಣ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜನರು ಯಾರು ಇಲ್ಲ, ಶತ್ರುಗಳಿಲ್ಲ. ಇರ್ಬೇಕಾರಂತ ಜಾಗದಲ್ಲಿ ಶತ್ರುಗಳ ಹೆಣಗಳು ಕಾಣಿಸ್ತಿದ್ದಾವೆ. ಏನಿವ್ರು? ಒಬ್ಬನಾದರೂ ಉಳಿದವನ ಕಾಣಿಸಿಲ್ವಂತೆ, ಒಬ್ಬನಾದರೂ ಪ್ರಾಣದಿಂದ ಉಳಿದವನ್ ಕಾಣಿಸಿಲ್ಲ. ಏನಾಯ್ತು ಅಂತಂದ್ರೆ ಅವರವರ ಮಧ್ಯದಲ್ಲಿ ಗುದ್ದಾಡ್ಕೊಂಡು ಹೊಡೆದಾಡ್ಕೊಂಡು ಸತ್ತೋದ್ರು. ಅವರವರೇ ಒಬ್ರ ಮೇಲೆ ಒಬ್ರು ಬಿದ್ದು ಸತ್ತೋದ್ರು. ಒಬ್ಬನು ಇಲ್ವಂತೆ ಪ್ರಿಯರೇ. ಆ ಮುಂದಿನ ವಚನಗಳಲ್ಲಿ ಸಮಯ ಬಿಟ್ಟರೆ ಓದೇ ಸಮಯವಿಲ್ಲ, ಅದಕ್ಕೆ ನಾನು ಮುಗಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರವರೇ ಹೊಡೆದಾಡ್ಕೊಂಡು ಅವರವರೇ ಪ್ರಾಣ ಕಳ್ಕೊಂಡ್ರಂತೆ. ಅವರನ್ನ ದೋಚ್ಕೊಳ್ಳೋದಕ್ಕೆ, ಅಂದ್ರೆ ಅವರ ಬಂಗಾರ, ಚಿನ್ನ, ವೈಡೂರ್ಯಗಳನ್ನ ದೋಚ್ಕೊಳ್ಳೋದಕ್ಕೆ ಅವರಿಗೆ 3 ದಿನಗಳಿಡೀತು. ಇಸ್ರಾಯೇಲ್ಯರಿಗೆ 3 ದಿನಗಳಿಡೀತು. ಅರ್ಥ ಮಾಡ್ಕೊಳ್ಬೇಕಾದಂತ ವಿಷಯನ ಗೊತ್ತಾ ಪ್ರಿಯರೇ? ನಮ್ಮ ಜೀವನದಲ್ಲಿ ನಮ್ಮಿಂದ ಹೊರಲಿಕ್ಕಾಗದೇ ಇರುವಂತ ಭಾರ ನಮ್ಮ ಜೀವನದಲ್ಲಿ ಬಂದಾಗ ಕಣ್ ಮುಚ್ಕೊಂಡು ನಾವು ಕರೆಯಬೇಕಾಗಿರುವಂತದ್ದು ದೇವರನ್ನೇ. ಅದು ಭಯಂಕರವಾದಂತ ಭಾರ ಆಗಿದೆಯಾ? ನಮಗೋಸ್ಕರವಾಗಿ ಪ್ರಾರ್ಥಿಸುವಂತವ್ರನ್ನ ನಾವು ಇಟ್ಕೊಳ್ಬೇಕು. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತವ್ರನ್ನ ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಬೇಕು.
ನಮ್ಗೆ ಗೊತ್ತಾಗಲ್ಲ ಪ್ರೇಯರ್. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಿದ್ದರೆ ನಮ್ಮ ಜೀವನದಲ್ಲಿ ಆ ಕಾರ್ಯಗಳು ಹೇಗ್ ನಡೀತಾವೋ ಗೊತ್ತಾಗಲ್ಲ. ನಮ್ಮ ಪ್ರಾರ್ಥನೆ ಕೆಲವೊಮ್ಮೆ ದೇವ್ರು ಕೇಳದೇ ಇರ್ಬೋದು, ಆದ್ರೆ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಿರುವಂತವ್ರು ಇರ್ತಾರಲ್ಲ, ಅವರ ಪ್ರಾರ್ಥನೆ ವರ್ಕೌಟ್ ಆಗ್ತಿರುತ್ತೆ. ನಾವೇನೋ ದೊಡ್ಡ ಇದು ಅಂತಲ್ಲ ಪ್ರೇಯರ್, ದೊಡ್ಡ ಭಕ್ತರು ಹಂಗೆ ಹಿಂಗೆ. ನೋ, ವಿ ಆರ್ ನಥಿಂಗ್. ದೇವರನ್ನ ನಾವು ಕೇಳುವುದು ನಾವು ಯಾವತ್ತೂ ಮರಿಬಾರದು. ದೇವರ ಸಹಾಯ ಬೇಡುವುದನ್ನ ನಾವು ಯಾವತ್ತೂ ಮರಿಬಾರದು. ಯೆಹೋಷಾಫಾಟನ 25 ವರ್ಷದ ಜೀವನ ಚರಿತ್ರೆಯಲ್ಲಿ ಒಂದು ಅಧ್ಯಾಯ ಪೂರ್ತಿ ಯೆಹೋಷಾಫಾಟನು ತನ್ನ ಜೀವನದಲ್ಲಿ ನಡೆದಂತ ಒಂದೇ ಒಂದು ಸಂದರ್ಭವನ್ನು ಕುರಿತು ದೇವರು ಬರೆಸಿದ್ದಾರೆ. ಆ ಸಂದರ್ಭಕ್ಕೆ ಮುಖ್ಯ ಕಾರಣವೇ ತಿಳಿಯದೇ ಬಂದಂತ ಯುದ್ಧ, ಅಂದುಕೊಳ್ಳದೇ ಬಂದಂತಹ ಯುದ್ಧ, ಆಕಸ್ಮಿಕವಾಗಿ ಬಂದಂತ ಯುದ್ಧ. ನಮ್ಮ ಜೀವನದಲ್ಲಿ ಯುದ್ಧಗಳು ಬರದೇ ಇದ್ದರೂ ಕೂಡ ಆಕಸ್ಮಿಕವಾಗಿ ನಾವು ಹೊರಲಿಕ್ಕಾಗದೇ ಇರುವಂತದ್ದು, ಮಾಡ್ಲಿಕ್ಕಾಗದೇ ಇರುವಂತದ್ದು, ನಮ್ಮನ್ನು ಹೆದರಿಸುವಂತದ್ದು, ನಮ್ಮ ಬಲವನ್ನ ಕ್ಷೀಣಪಡಿಸುವಂತದ್ದು ನಮ್ಮ ಜೀವನದಲ್ಲಿ ಬರ್ತಿರ್ತವೆ. ಅವಾಗ ಏನ್ ಮಾಡ್ಬೇಕು ದೇವ್ರೆ? ಟೆನ್ಷನ್ ಪಡ್ಬೇಡ, ಹೆದರಬೇಡ. ಏನ್ ಮಾಡ್ಬೇಕು? ದೇವರನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಳ್ಳಿರಿ. ಯೆಹೋಷಾಫಾಟನು ಹೇಗಾದರೆ ನನಗೋಸ್ಕರವಾಗಿ ಪ್ರಾರ್ಥಿಸಿ 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 ಎಂಬುದಾಗಿ ಕೇಳ್ಕೊಳ್ತಿದ್ದಾನಲ್ಲ, ಕೇಳಿ ಪ್ರಾರ್ಥನೆಯನ್ನ. ನಮಗೋಸ್ಕರವಾಗಿ ಪ್ರಾರ್ಥಿಸಿ ಎಂಬುದು ಕೇಳುವುದಾದರೆ ದೇವರೆಂದಿಗೂ ಕೈ ಬಿಡುವಾತನು ಅಲ್ಲ. ದೇವರ ಸಹಾಯವನ್ನ ಕೇಳೋಣ, ಯೆಹೋಷಾಫಾಟನಾಗಿ ಜೀವಿಸೋಣ, ಪ್ರಾರ್ಥನೆ ಸಹಾಯವನ್ನ ಕೇಳೋಣ, ಪ್ರಾರ್ಥನೆ ಮಾಡೋಣ, ಯೆಹೋವನ ಮೇಲೆ ಆಧಾರಗೊಳ್ಳೋಣ. ದೇವರು ನಮ್ಮೆಲ್ಲರನ್ನು ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚುತ್ತಳೆಗಳನ್ನು ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಈ ನಿಮ್ಮ ಮಾತುಗಳನ್ನು ನಾವು ಕೇಳಿರುವಾಗ ಸ್ವಾಮಿ, ನಿಮ್ಮನ್ನು ಮಾತ್ರ ಆಶ್ರಯಿಸುವವರಾಗಿ ನಾವಿರುವಂತೆ ನಮಗೆ ಸಹಾಯ ಮಾಡಿ. ನಮ್ಮ ಸ್ವಂತ ಜ್ಞಾನ, ಸ್ವಬುದ್ಧಿ ಇವುಗಳನ್ನ ಆಧಾರ ಮಾಡಿಕೊಳ್ಳದೆ ನಿಮ್ಮನ್ನು ಮಾತ್ರ ಆಧಾರ ಮಾಡಿಕೊಂಡು ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿ. ಕರ್ತನೆ, ಪ್ರಾರ್ಥನೆಯಲ್ಲಿರುವಂತಹ ಬಲ, ಪ್ರಾರ್ಥನೆ ಸಹಾಯವನ್ನು ಕೇಳುವುದರಲ್ಲಿರುವಂತಹ ಬಲ, ನೀವು ನಮ್ಮ ಪಕ್ಷದಲ್ಲಿ ನಿಲ್ಲುವುದಾದ್ರೆ ನೀವು ನಮ್ಮನ್ನು ಬಲಪಡಿಸುವಂತ ರೀತಿಯನ್ನು ನಮಗೆ ನೀವು ತಿಳಿಸಿಕೊಟ್ಟಿದ್ದೀರಾ ಸ್ವಾಮಿ. ಅದಕ್ಕೆ ತಕ್ಕವರಾಗಿ ನಾವೆಲ್ಲರೂ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಚಿತ್ತವನ್ನು ನಾವು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನಮಗೋಸ್ಕರ ಬಲವಾಗಿ ಧೈರ್ಯವಾಗಿ ಜೀವಿಸುವಂತ ಮಹಾಭಾಗ್ಯವನ್ನು ನಮಗೆ ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಮಾಡಿದ ಎಲ್ಲಾ ರೀತಿಯಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಸೇರಿ ಬಂದಿರುವಂತೆಲ್ಲ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಆಮೇಲೆ ಆಮೇಲೆ. ಎಲ್ಲರಿಗೂ ವಂದನೆಗಳು ವಂದನೆಗಳು. ವಂದನೆಗಳು ಸರ್.